ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಸಂಚಿಕೆ 2023ರ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಕಡೆಯ ಸಂಚಿಕೆ ಆಗಿರುತ್ತೆ. ಸೊ ನಾಳೆಯಿಂದ 2024ರ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಇವತ್ತಿನ ದಿನಾಂಕ 31 ಡಿಸೆಂಬರ್ 2023ರ ಎಲ್ಲ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರಗಳಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ 2024ರ ಋತುವಿಗಾಗಿ ಕೊಪ್ಪರಿಗೆ ಎಂಎಸ್ಪಿ ಅನ್ನು ಅನುಮೋದನೆ ಮಾಡಿದೆ. ಮಿಲ್ಲಿಂಗ್ ಕೊಪ್ಪರಿಗೆ ಮತ್ತು ಚೆಂಡು ಕೊಪ್ಪರಿಗೆ ಕ್ರಮವಾಗಿ ಕ್ವಿಂಟಾಲ್ಗೆ ಎಷ್ಟು ಎಂಎಸ್ಪಿ ಅನ್ನ ಇನ್ಕ್ರೀಸ್ ಮಾಡಿದೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ ಕನಿಷ್ಠ ಬೆಂಬಲ ಬೆಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಈ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನ 2024ನೇ ಸಾಲಿನಲ್ಲಿ ಕೊಪ್ಪರಿಗೆ ಎಷ್ಟು ಕೊಡಬೇಕು ಅನ್ನೋದನ್ನ ಸರ್ಕಾರ ಈಗ ನಿಗದಿಪಡಿಸಿದೆ. ಸೊ ಕೊಪ್ಪರಿಯಲ್ಲಿ 2 ಟೈಪ್ಸ್ ಇರುತ್ತೆ. ಒಂದನ್ನ ಮಿಲ್ಲಿಂಗ್ ಅಂತ ಕರೀತೇವೆ, ಇನ್ನೊಂದನ್ನ ಬಾಲ್ ಅಂತ ಕರೀತೇವೆ. ಸೊ ಮಿಲ್ಲಿಂಗ್ ಅಂತಕ್ಕಂಥದ್ದು ತೈಲ ಉತ್ಪಾದನೆಗೆ ಬಳಸ್ತಕ್ಕಂಥ ಒಂದು ಕೊಪ್ಪರಿ ಆಗಿರುತ್ತೆ. ಸೊ ಬಾಲ್ ಕೊಪ್ಪರಿಗೆ ಅಂತಕ್ಕಂಥದ್ದು ಅಡಿಗೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಕೊಪ್ಪರಿ ಆಗಿರುತ್ತೆ. ಸೊ ಇವೆರಡಕ್ಕೂ ಪ್ರತ್ಯೇಕವಾಗಿ ಈಗ 2024ನೇ ಸಾಲಿಗೆ ಸರ್ಕಾರದ ವತಿಯಿಂದ ಎಂಎಸ್ಪಿ ಅನ್ನ ಅನೌನ್ಸ್ ಮಾಡಲಾಗಿರುತ್ತೆ. ಸೊ 1 ಕ್ವಿಂಟಾಲ್ಗೆ ಕಳೆದ ವರ್ಷದಿಂದ ಎಷ್ಟು ಬೆಲೆಯನ್ನ ಏರಿಕೆ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಿಲ್ಲಿಂಗ್ ಕೋಪ್ರಾಗೆ 1 ಕ್ವಿಂಟಾಲ್ಗೆ 300 ರೂಪಾಯಿಯನ್ನ ಹೆಚ್ಚು ಮಾಡಿದ್ರೆ ಬಾಲ್ ಕೋಪ್ರಾಗೆ 1 ಕ್ವಿಂಟಾಲ್ಗೆ 250 ರೂಪಾಯಿಯನ್ನ ಹೆಚ್ಚು ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ 1 ಕ್ವಿಂಟಾಲ್ಗೆ 2024ನೇ ಸಾಲಿನಲ್ಲಿ ಮಿಲ್ಲಿಂಗ್ ಕೋಪ್ರಾ ಆಗಿದ್ರೆ 11,160 ರೂಪಾಯಿಗಳನ್ನ ಕೊಡಲಾಗುತ್ತೆ. ಸೊ ಅದೇ ಬಾಲ್ ಕೋಪ್ರಾ ಆದ್ರೆ 2024ನೇ ಸಾಲಿನಲ್ಲಿ 1 ಕ್ವಿಂಟಾಲ್ಗೆ 12,000 ರೂಪಾಯಿಗಳನ್ನ ಕೊಡಲಾಗುತ್ತೆ. ಸೊ ಈ ಒಂದು ಪರಿಷ್ಕೃತ ಬೆಲೆ ಅಂತಕ್ಕಂಥದ್ದು 2024ನೇ ಸೀಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬೆಲೆ ಆಗಿರುತ್ತೆ. ಸೊ ಪರಿಷ್ಕೃತ ಬೆಲೆ ಎಷ್ಟಿದೆ ಅಂತ ನಾನು ಪ್ರಶ್ನೆಯಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಮಿಲ್ಲಿಂಗ್ ಕೋಪ್ರಾ ಆಗಿದ್ರೆ 300 ರೂಪಾಯಿ ಹೆಚ್ಚಾಗಿದೆ, ಬಾಲ್ ಕೋಪ್ರಾ ಆಗಿದ್ರೆ 250 ರೂಪಾಯಿ ಹೆಚ್ಚಾಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ 2 ವೆರೈಟೀಸ್ ಆಫ್ ಕೊಬ್ಬರಿಯನ್ನ ಯಾವ ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ ಅಂದ್ರೆ ಮಿಲ್ಲಿಂಗ್ ಕೋಪ್ರಾವನ್ನ ನಮ್ಮ ದಕ್ಷಿಣದ ರಾಜ್ಯಗಳಾಗಿರ್ತಕ್ಕಂಥ ಕೇರಳ ಮತ್ತು ತಮಿಳುನಾಡಿನಲ್ಲಿ ಹೆಚ್ಚಾಗಿ ಬೆಳೆಸೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದೇ ರೀತಿ ಬಾಲ್ ಕೋಪ್ರಾವನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಧಿಕವಾಗಿ ಬೆಳೀತಕ್ಕಂಥ ಒಂದು ತೆಂಗಿನಕಾಯಿ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಪ್ರಸ್ತಾವನೆ ಅಥವಾ ಪ್ರಪೋಸ್ ಮಾಡ್ತಕ್ಕಂಥವ್ರು ಯಾರು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂತ ಕರಿತೇವೆ, ಅಥವಾ ಕೃಷಿ ವೆಚ್ಚಗಳು ಬೆಲೆಗಳ ಆಯೋಗ ಅಂತ ಕರಿತೇವೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ 22 ಕಮಾಡಿಟೀಸ್ಗೆ, ಅಂದ್ರೆ ಇದನ್ನ ಕಡ್ಡಾಯವಾಗಿರ್ತಕ್ಕಂಥ ಕಮಾಡಿಟೀಸ್ ಅಥವಾ ಕಡ್ಡಾಯವಾಗಿರ್ತಕ್ಕಂಥ ಸರಕುಗಳು ಅಂತ ಕರಿತೇವೆ, ಪ್ರತಿ ವರ್ಷ 22 ಸರಕುಗಳಿಗೆ ಈ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನ ಪ್ರಪೋಸ್ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಇದರ ಜೊತೆಗೆ ಶುಗರ್ ಕೇನ್ ಅಥವಾ ಕಬ್ಬು ಅಂತ ನಾವೇನ್ ಹೇಳ್ತೇವೆ, ಇದಕ್ಕೂ ಕೂಡ ಫೇರ್ ಪ್ರೈಸ್ ಅಥವಾ ಲಾಭದಾಯಕ ಬೆಲೆಯನ್ನ ಪ್ರಪೋಸ್ ಮಾಡ್ತಕ್ಕಂಥ ಒಂದು ಯೂನಿಟ್ ಅನ್ನ ನಾವು CACP ಅಂತ ಕರಿತೇವೆ. ಹಾಗಿದ್ರೆ ಈ 22 ಬೆಳೆಗಳನ್ನ ನಾವು ಮತ್ತೆ ಸೆಗ್ರಿಗೇಟ್ ಮಾಡಿದಾಗ ಇದರಲ್ಲಿ 14 ನಾವು ಖಾರೀಫ್ ಬೆಳೆಗಳನ್ನ ನೋಡಬಹುದಾಗಿರುತ್ತೆ, 6 ರಾಬಿ ಬೆಳೆಗಳನ್ನ ನೋಡಬಹುದಾಗಿರುತ್ತೆ, ಮತ್ತೆ ಮಿಕ್ಕಿದ 2 ಬೆಳೆಗಳನ್ನ ನಾವು ಕಮರ್ಷಿಯಲ್ ಅಥವಾ ವಾಣಿಜ್ಯ ಬೆಳೆಗಳು ಅಂತ ನಾವು ಸೆಗ್ರಿಗೇಟ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು CACP ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ 1965ರಲ್ಲಿ ನಾವು CACP ಅನ್ನ ನಮ್ಮ ಭಾರತ ದೇಶದಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ಸೊ ಯಾವ ರೀತಿ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ ಅಂದ್ರೆ ಡಿಸೆಂಟ್ರಲೈಸ್ಡ್ ಗವರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸಿ ಅಂತ ಕರೀತೇವೆ. ಅಂದ್ರೆ ವಿಕೇಂದ್ರೀಕೃತವಾಗಿರ್ತಕ್ಕಂಥ ಭಾರತ ಸರ್ಕಾರದ ಸಂಸ್ಥೆಯಾಗಿ CACP ಅನ್ನ 1965ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ಸೊ ಈ ಒಂದು ಸಂಸ್ಥೆಯನ್ನ 1985ರಲ್ಲಿ ಮರುನಾಮಕರಣ ಮಾಡ್ತಾರೆ. ಏನಂತ ಮರುನಾಮಕರಣ ಮಾಡ್ತಾರೆ ಅಂದ್ರೆ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್ ಅಥವಾ ಕೃಷಿ ವೆಚ್ಚಗಳು ಅಥವಾ ಬೆಲೆಗಳ ಆಯೋಗ ಎಂದು ಇದನ್ನ 1985ರಲ್ಲಿ ಮರುನಾಮಕರಣ ಮಾಡ್ತಾರೆ. ಸೊ ಇಷ್ಟು ಮಾಹಿತಿ ನಮಗೆ MSP ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಇವತ್ತಿನ 2ನೇ ಪ್ರಶ್ನೆ, ಇತ್ತೀಚೆಗೆ ಸಂಶೋಧಕರ ತಂಡವು ಇಡುಕ್ಕಿಯ ಚಿನ್ನಾರ್ ವನ್ಯಜೀವಿ ಅಭಯಾರಣ್ಯ, ಸೊ ಇದನ್ನ ನಾವು ಕೇರಳದಲ್ಲಿ ನೋಡ್ತೇವೆ. ಸೊ ಇಲ್ಲಿ ಯುರೇಷಿಯನ್ ಓಟರ್ ಅನ್ನು ಪತ್ತೆ ಹಚ್ಚಿದ್ದಾರೆ. ಓಟರ್ ಅಂದ್ರೆ ಈ ನೀರು ನಾಯಿ ಅಂತ ನಾವೇನ್ ಹೇಳ್ತೇವೆ. ಸೊ ಅದರಲ್ಲಿ ಒಂದು ವೆರೈಟಿ, ಅದನ್ನ ನಾವು ಯುರೇಷಿಯನ್ ಅಂತ ಕರಿತೇವೆ. ಸೊ ಈ ಒಂದು ವೆರೈಟಿಯನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಇದು ಕೇರಳದಲ್ಲಿ ಮೊದಲನೇದನ್ನು ಗುರುತಿಸಿದೆ. ಯುರೇಷಿಯನ್ ನೀರು ನಾಯಿಯ ವೈಜ್ಞಾನಿಕ ಹೆಸರೇನು ಅಂದ್ರೆ ಕೇರಳದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಯುರೇಷಿಯನ್ ಓಟರ್ ಅಥವಾ ನೀರು ನಾಯಿಯನ್ನ ನಾವು ಮೊಟ್ಟ ಮೊದಲ ಬಾರಿಗೆ ಸ್ಪಾಟ್ ಮಾಡ್ತಾ ಇದ್ದೇವೆ. ಸೊ ಇದರ
ವೈಜ್ಞಾನಿಕ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲುಟ್ರಾ ಅಂತಕ್ಕಂಥದ್ದು ಇದರ ಸೈಂಟಿಫಿಕ್ ನೇಮ್ ಅಥವಾ ವೈಜ್ಞಾನಿಕ ಹೆಸರಾಗಿರುತ್ತೆ. ಸೊ ಈ ಒಂದು ನೀರು ನಾಯಿಯನ್ನ ಅಥವಾ ಓಟರ್ ಅನ್ನ ನೀವು ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದೊಂದು ಶೈ ಅಥವಾ ಹೆಚ್ಚಿನ ನಾಚಿಕೆ ಸ್ವಭಾವವನ್ನ ಹೊಂದಿರತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ನಾಕ್ಟರ್ನಲ್ ಆಗಿರುತ್ತೆ, ಅಂದ್ರೆ ನಿಶಾಚಾರಿ ಅಥವಾ ರಾತ್ರಿಯ ವೇಳೆ ಬೇಟೆ ಆಡ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಪ್ರಪಂಚದಾದ್ಯಂತ ಈ ಓಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ 13 ಜಾತಿಗಳನ್ನ ನಾವು ಪ್ರಮುಖವಾಗಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ಏನಿರುತ್ತೆ IUCN ರೆಡ್ ಲಿಸ್ಟ್ ನ ಪ್ರಕಾರ ನಿಯರ್ ಥ್ರೆಟೆಂಡ್ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಭವಿಷ್ಯದಲ್ಲಿ ಅವಿನಾಶದ ಅಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಇದು ಪ್ರಮುಖವಾಗಿ ಭೌಗೋಳಿಕವಾಗಿ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಇಲ್ಲಿ ನಾನು ಸ್ವಲ್ಪ ಜೂಮ್ ಮಾಡಿ ಹೇಳ್ತಾನೆ. ಸೊ ಇಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಹಿಮಾಲಯಸ್ ನಲ್ಲಿ ಇದನ್ನ ನಾವು ಪ್ರಮುಖವಾಗಿ ನೋಡಬಹುದಾಗಿರುತ್ತೆ. ಸೆಂಟ್ರಲ್ ಇಂಡಿಯಾ ಅಥವಾ ಮಧ್ಯದ ಭಾರತದಲ್ಲಿ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಮಧ್ಯದ ಭಾರತದಲ್ಲಿ ಈ ಒಂದು ಹಿಮಾಲಯನ್ ರೀಜನ್ಸ್ ಅಲ್ಲಿ ನಾವು ಜಾಸ್ತಿ ನೋಡಬಹುದಾಗಿರುತ್ತೆ. ಮತ್ತೆ ಈ ಭಾಗದಲ್ಲಿ ನಾವು ವೆಸ್ಟರ್ನ್ ಘಾಟ್ಸ್ ಅನ್ನ ನೋಡ್ತೇವೆ. ಸೊ ಇವಾಗ ನಿಮಗೆ ವೆಸ್ಟರ್ನ್ ಘಾಟ್ಸ್ ಅಂದಾಗ ಕೇರಳದಲ್ಲೂ ಕೂಡ ವೆಸ್ಟರ್ನ್ ಘಾಟ್ಸ್ ಇದೆಯಲ್ವಾ, ಮತ್ತೆ ಇದು ಯಾಕೆ ಫಸ್ಟ್ ಟೈಮ್ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಅಂತ ನಿಮಗೆ ಡೌಟ್ ಬರ್ಬೋದಾಗಿರುತ್ತೆ. ಸೊ ವೆಸ್ಟರ್ನ್ ಘಾಟ್ಸ್ ಬೇರೆ ರಾಜ್ಯಗಳಲ್ಲೂ ಕೂಡ ಇರುತ್ತೆ, ಬೇರೆ ರಾಜ್ಯಗಳಲ್ಲಿ ಮಾತ್ರ ಇದು ಕಂಡು ಬರ್ತಾ ಇತ್ತು. ಬಟ್ ಕೇರಳದಲ್ಲಿ ಯುರೇಷಿಯನ್ ವೋಟರ್ ಅಂತಕ್ಕಂಥದ್ದು ಇದೇ ಪ್ರಪ್ರಥಮ ಬಾರಿಗೆ ಕಂಡು ಬಂದಿರತಕ್ಕಂಥ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಒಡಿಶಾ, ಅದ್ರ ಜೊತೆಗೆ ಬೇರೆ ರಾಷ್ಟ್ರಗಳಾಗಿರ್ತಕ್ಕಂಥ ಯುರೋಪ್, ಏಷ್ಯಾ ಮತ್ತೆ ನಾರ್ತ್ ಆಫ್ರಿಕಾದಲ್ಲೂ ಕೂಡ ನಾವು ಈ ಒಂದು ಪ್ರಾಣಿಯನ್ನ ಹೆಚ್ಚಾಗಿ ನೋಡಬಹುದಾಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದು ಈಗ ಕೇರಳದಲ್ಲಿ ಪತ್ತೆ ಆಗಿರೋದು ಒಂದು ವಿಶೇಷತೆ ಆಗಿರುತ್ತೆ. ಸೊ ಈ ಒಂದು ಓಟರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಯುರೇಷಿಯನ್ ಓಟರ್ ಅಂತ ಕರಿತೇವೆ. ಸೊ ಇದು ಇಡುಕಿಯಲ್ಲಿ ಸ್ಪಾಟ್ ಆಗಿರ್ತಕ್ಕಂಥ ಒಂದು ಓಟರ್ ಆಗಿರುತ್ತೆ ಫಾರ್ ದಿ ಫಸ್ಟ್ ಟೈಮ್ ಇನ್ ಕೇರಳ. ಕೇರಳದಲ್ಲಿ ಓಟರ್ಸ್ ಇದಾವೆ. ಯುರೇಷಿಯನ್ ಓಟರ್ ಪ್ರಪ್ರಥಮ ಬಾರಿಗೆ ಸ್ಪಾಟ್ ಆಗಿರೋದನ್ನ ನಾವು ಇವಾಗ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಇದರ ಸೈಂಟಿಫಿಕ್ ನೇಮ್ ಏನು ಅಂತ ನಾನು ಪ್ರಶ್ನೆಯಲ್ಲೇ ಹೇಳಿರ್ತೇನೆ. ಇದನ್ನ ನಾವು ಲುಟ್ರಾ ಅಂತ ಕರಿತೇವೆ. ಸೊ ಇದು ಹೆಚ್ಚಾಗಿ ನಮ್ಮ ಭಾರತ ದೇಶದಲ್ಲಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ಈಗ ಕೇರಳದಲ್ಲೂ ಕಂಡು ಬಂದಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಕೇರಳದಲ್ಲಿ ಈ ಒಂದು ಓಟರ್ ಕಂಡು ಬಂದಿರುವ ಕಾರಣದಿಂದ ಸೊ ಕೇರಳದಲ್ಲಿ ನಾವು ಈಗ 3 ಪ್ರಭೇದಗಳ ಓಟರ್ಸ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಕಂಡು ಬರುವುದಕ್ಕಿಂತ ಮುಂಚೆ ಕೇರಳದಲ್ಲಿ 2 ರೀತಿಯ ಓಟರ್ಸ್ಗಳನ್ನ ನಾವು ನೋಡಬಹುದಾಗಿರುತ್ತೋ. ಆ ಓಟರ್ಸ್ ಯಾವ್ದು ಅಂದ್ರೆ ಸ್ಮೂತ್ ಕೋಟೆಡ್ ಓಟರ್ ಅಂತ ಕರಿತೇವೆ, ಇನ್ನೊಂದನ್ನ ಸ್ಮಾಲ್ ಕ್ಲಾಡ್ ಓಟರ್ ಅಂತ ಕರಿತೇವೆ. ಇವೆರಡು ಆಲ್ರೆಡಿ ಇದ್ದವು. ಸೊ ಇದ್ರ ಜೊತೆಗೆ ಯುರೇಷಿಯನ್ ಓಟರ್ ಕೂಡ ಅಲ್ಲಿ ಪತ್ತೆ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಗಳು ನಾನು ಮುಂಚೆನೆ ಹೇಳಿದಾಗೆ ರಾತ್ರಿಯ ವೇಳೆ ಹಂಟ್ ಮಾಡ್ತಕ್ಕಂಥ ಅಥವಾ ನಾಕ್ಟರ್ನಲ್ ಅಥವಾ ನಿಶಾಚಾರಿ ಆಗಿರ್ತಕ್ಕಂಥ ಒಂದು ಪ್ರಾಣಿ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ಸರ್ಕಾರವು ಪ್ರಸ್ತುತ ಗೋಧಿ ಹಿಟ್ಟು ಮತ್ತು ಬೇಳೆಕಾಳುಗಳನ್ನು ಭಾರತ್ ಬ್ರ್ಯಾಂಡ್ನ ಅಡಿಯಲ್ಲಿ ಯಾವ ಸಂಸ್ಥೆಗಳು ನಿರ್ವಹಿಸುವ ಔಟ್ಲೆಟ್ಗಳ ಮುಖಾಂತರ ಮಾರಾಟ ಮಾಡುತ್ತಿವೆ? ಸೊ ಭಾರತ ಸರ್ಕಾರ ಬಹಳ ಇತ್ತೀಚೆಗೆ ಭಾರತ್ ಬ್ರ್ಯಾಂಡ್ನ ಅಡಿಯಲ್ಲಿ 2 ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡ್ತಕ್ಕಂಥ ಒಂದು ನಿರ್ಣಯವನ್ನ ತೆಗೆದುಕೊಂಡಿದೆ. ಆ 2 ಪದಾರ್ಥಗಳು ಯಾವ್ದು ಅಂದ್ರೆ ವೀಟ್ ಫ್ಲೋರ್ ಮತ್ತೆ ಪಲ್ಸಸ್ ಅಂತ ಕರಿತೇವೆ. ಸೊ ಇವೆರಡೂ ಬೆಳೆಗಳನ್ನ ಯಾವ ಔಟ್ಲೆಟ್ಗಳ ಮುಖಾಂತರ ಮಾರಾಟ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತದ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ, ಇದನ್ನ ನ್ಯಾಫೆಡ್ ಅಂತ ಕರಿತೇವೆ. ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ, ಇದನ್ನ NCCF ಅಂತ ಕರಿತೇವೆ. ಮತ್ತೆ ಕೇಂದ್ರೀಯ ಭಂಡಾರ ಅಂತ ಕರಿತೇವೆ. ಸೊ ಇವುಗಳ ಮುಖಾಂತರ ಮಾರಾಟ ಮಾಡ್ತಕ್ಕಂಥ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿತ್ತು. ಸೊ ಆ ಒಂದು ಯೂನಿಟ್ಸ್ ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಕರಿತೇವೆ. ಇನ್ನೊಂದನ್ನ ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ಕೇಂದ್ರೀಯ ಭಂಡಾರ ಅಂತ ಕರಿತೇವೆ. ಸೊ ಇವರ ಔಟ್ಲೆಟ್ಗಳ ಮುಖಾಂತರ ಈ 2 ಬೆಳೆಗಳನ್ನ ಮಾರಾಟ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಸೊ ಈ ಒಂದು ಭಾರತ್ ಬ್ರ್ಯಾಂಡ್ ಬಗ್ಗೆ ನಾನು ಮತ್ತೊಮ್ಮೆ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಈಗ ಭಾರತ್ ಬ್ರ್ಯಾಂಡ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇರುತ್ತೆ. ಆ ಅಪ್ಡೇಟ್ ಏನು ಅಂದ್ರೆ ಗವರ್ನಮೆಂಟ್ ಪ್ಲಾನ್ಸ್ ಟು ಸೆಲ್ FCI ರೈಸ್ ಅಂಡರ್ ಭಾರತ್ ಬ್ರ್ಯಾಂಡ್. ಸೊ ಈ ಒಂದು FCI ಅಡಿಯಲ್ಲಿರ್ತಕ್ಕಂಥ ಈ ಒಂದು ರೈಸ್ ಅಥವಾ ಅಕ್ಕಿ ಏನಿರುತ್ತೆ ಸೊ ಇದನ್ನು ಕೂಡ ಭಾರತ್ ಬ್ರ್ಯಾಂಡ್ ನ ಅಡಿಯಲ್ಲಿ ಮಾರಾಟ ಮಾಡ್ತಕ್ಕಂಥ ನಿರ್ಧಾರವನ್ನ ಈಗ ಸರ್ಕಾರ ತೆಗೆದುಕೊಂಡಿರುವ ಕಾರಣದಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಇನ್ ಆರ್ಡರ್ ಟು ಚೆಕ್ ದಿ ಇನ್ಫ್ಲೇಷನ್ ಆಫ್ ದಿ ರೈಸ್, ಅಂದ್ರೆ ಈ ಒಂದು ಅಕ್ಕಿಗೆ ಸಂಬಂಧಪಟ್ಟಂತೆ ಹಣದುಬ್ಬರ ಏನಿರುತ್ತೆ ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಭಾರತ ಸರ್ಕಾರ ಈಗ ಅಕ್ಕಿಯನ್ನ ಭಾರತ್ ಬ್ರ್ಯಾಂಡ್ ನ ಯೋಜನೆಯ ಅಡಿಯಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ FCI ಅಂದ್ರೆ ನಿಮ್ಗೆ ಗೊತ್ತು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ನಾವೇನು ಹೇಳ್ತೇವೆ ಅಥವಾ ಭಾರತೀಯ ಆಹಾರ ನಿಗಮ ಅಂತ ನಾವೇನು ಹೇಳ್ತೇವೆ. ಅದರ ಮುಖಾಂತರ ಅಕ್ಕಿಯನ್ನ ಈಗ ಭಾರತ
ಭಾರತ್ ಬ್ರ್ಯಾಂಡ್ ನ ಅಡಿಯಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಅಂಡರ್ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಏನಿದೆ, ಸೊ ಈ ಒಂದು ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಅಂತ ನಾವೇನ್ ಹೇಳ್ತೇವೆ ಅಥವಾ ಯೋಜನೆ ಅಂತ ನಾವೇನ್ ಹೇಳ್ತೇವೆ, ಇದರ ಅಡಿಯಲ್ಲಿ ಈ ಒಂದು ಭಾರತ್ ಬ್ರ್ಯಾಂಡ್ ನ ಈ ಒಂದು ಅಕ್ಕಿ ಏನಿರುತ್ತೆ, ಸೊ ಈ ಒಂದು ರೈಸ್ ಅನ್ನ 1 ಕಿಲೋಗೆ 29 ರೂಪಾಯಿ ಬೆಲೆಯಲ್ಲಿ ಮಾರಾಟ ಮಾಡ್ತಕ್ಕಂಥ ನಿರ್ಧಾರವನ್ನ ಈಗ ಸರ್ಕಾರ ತೆಗೆದುಕೊಂಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾನು ಪ್ರಶ್ನೆಯಲ್ಲಿ ಕೇಳಿದ್ದಂತಹ ಈ ಒಂದು ವೀಟ್ ಫ್ಲೋರ್ ಮತ್ತೆ ಪಲ್ಸಸ್ ಅನ್ನ ಯಾವುದರ ಮುಖಾಂತರ ಮಾರಾಟ ಮಾಡ್ತಾರೆ ಅಂತ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಸೊ ಒಂದು ನ್ಯಾಫೆಡ್ ಆಗಿರುತ್ತೆ, ಒಂದು NCCF ಆಗಿರುತ್ತೆ, ಇನ್ನೊಂದನ್ನ ಕೇಂದ್ರೀಯ ಭಂಡಾರ ಅಂತ ಕರಿತೇವೆ. ಇವುಗಳ ಮುಖಾಂತರ ಅಂದ್ರೆ ಇವುಗಳ ಔಟ್ಲೆಟ್ಸ್ ಏನಿರುತ್ತೆ, ಆ ಒಂದು ಮಾರಾಟ ಮಳಿಗೆಗಳ ಮುಖಾಂತರ ಆಲ್ರೆಡಿ ಭಾರತ್ ಬ್ರ್ಯಾಂಡ್ಗೆ ಸೇರಿರ್ತಕ್ಕಂಥ 2 ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಈಗ FCA ಅಡಿಯಲ್ಲಿ ಅಕ್ಕಿಯನ್ನು ಕೂಡ ಮಾರಾಟ ಮಾಡ್ತಕ್ಕಂಥ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಮೌಂಟ್ ಎವರೆಸ್ಟ್ ಗಿಂತಲೂ ದೊಡ್ಡದಾದ ಡೆವಿಲ್ ಕಾಮೆಟ್ ಎಂಬ ಅಡ್ಡ ಹೆಸರಿನ ಬೃಹತ್ ಧೂಮಕೇತುವಿನ ಅಧಿಕೃತ ಹೆಸರೇನು? ವಾಟ್ ಇಸ್ ದಿ ಅಫಿಷಿಯಲ್ ನೇಮ್ ಆಫ್ ದಿ ಮ್ಯಾಸಿವ್ ಕಾಮೆಟ್ ನಿಕ್ ನೇಮ್ ಡೆವಿಲ್ ಕಾಮೆಟ್ ವಿಚ್ ಇಸ್ ಬಿಗರ್ ದನ್ ಮೌಂಟ್ ಎವರೆಸ್ಟ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಧೂಮಕೇತು ಅಥವಾ ಕಾಮೆಟ್ ಅಂತ ಕರಿತೇವೆ. ಸೊ ಇದನ್ನ ಡೆವಿಲ್ ಕಾಮೆಟ್ ಅಂತ ಕರಿತೇವೆ. ಸೊ ಇದರ ಗಾತ್ರವನ್ನ ನೋಡಿದ್ರೆ ನಮ್ಮ ಮೌಂಟ್ ಎವರೆಸ್ಟ್ ಏನಿರುತ್ತೆ ಅದಕ್ಕಿಂತ ಬೃಹತ್ ಆಗಿರ್ತಕ್ಕಂಥ ಒಂದು ಗಾತ್ರವನ್ನ ಇರುತ್ತೆ. ಇದರ ಅಧಿಕೃತ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 12P ಪಾನ್ಸ್ ಬ್ರಾಕ್ಸ್ ಅಂತ ಕರಿತೇವೆ. ಸೊ ಪಾನ್ಸ್ ಬ್ರಾಕ್ಸ್ ಅಂತಕ್ಕಂಥದ್ದು ಆ ವ್ಯಕ್ತಿಯ ಹೆಸರಾಗಿರುತ್ತೆ. ಸೊ ಇವರು ಈ ಒಂದು ಧೂಮಕೇತುವನ್ನ ಮೊಟ್ಟ ಮೊದಲ ಬಾರಿಗೆ ಕಂಡು ಹಿಡಿಯುತ್ತಿರುವ ವಿಜ್ಞಾನಿಯಾಗಿರೋದ್ರಿಂದ ಆ ಒಂದು ಧೂಮಕೇತುಗೆ ಪಾನ್ಸ್ ಬ್ರಾಕ್ಸ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಧೂಮಕೇತು ಬಗ್ಗೆ ನಾನು ಪ್ರಶ್ನೆ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಈ ಒಂದು ಧೂಮಕೇತು ಈಗ 2024 ಏಪ್ರಿಲ್ಗೆ ನಮ್ಮ ಭೂಮಿಗೆ ಸಮೀಪಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಧೂಮಕೇತುವಿನ ಆರ್ಬಿಟ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಅಂದ್ರೆ ನಮ್ಮ ಒಂದು ಭೂಮಿ ಏನ್ ತಿರುಗುತ್ತೆ, ಸೊ ಅದಕ್ಕೆ ಅಪ್ರಾಕ್ಸಿಮೇಟ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಅಲ್ಲಿ ಅಂದ್ರೆ ಲಂಬಾಕಾರದ ವೃತ್ತದಲ್ಲಿ ಸುತ್ತುತ್ತಾ ಇರ್ತಕ್ಕಂಥ ಒಂದು ಧೂಮಕೇತು ಆಗಿರುತ್ತೆ. ಸೊ ಈ ಒಂದು ಧೂಮಕೇತು 2024 ಏಪ್ರಿಲ್ ತಿಂಗಳಲ್ಲಿ ನಮ್ಮ ಭೂಮಿಗೆ ಅತ್ಯಂತ ಸಮೀಪ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಅದಕ್ಕೆ ಆ ಒಂದು ಕಾರಣದಿಂದ ಈ ಒಂದು ಅಪ್ಡೇಟ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅಪ್ಡೇಟ್ ಏನು ಅಂದ್ರೆ ಡೆವಿಲ್ ಕಾಮೆಟ್ ಹೆಡಿಂಗ್ ಟುವರ್ಡ್ಸ್ ದಿ ಅರ್ತ್ ವಿಲ್ ಎಕ್ಸ್ಪ್ಲೋಡ್ ಸೂನ್. ಸೊ ಅದೇನು ಅದರ ಇನ್ನೊಂದು ಸ್ವಭಾವ ಏನು ಅಂದ್ರೆ, ಸೊ ಅದು ಹತ್ತಿರ ಬಂದಿದ್ರೆ ಪರವಾಗಿರ್ಲಿಲ್ಲ, ಅದು ಪದೇ ಪದೇ ಸ್ಫೋಟಗೊಳ್ತಕ್ಕಂಥ ಒಂದು ಧೂಮಕೇತುವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ನಾವು ಡೆವಿಲ್ ಕಾಮೆಟ್ ಅಂತ ಕರಿತೇವೆ. ಸೊ ಇದು ಮೌಂಟ್ ಎವರೆಸ್ಟ್ ಗಿಂತ ಗಾತ್ರದಲ್ಲಿ ದೊಡ್ಡದಾಗಿದೆ ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಸೊ ಇದರ ಅಫಿಷಿಯಲ್ ನೇಮ್ ಏನು ಅಂದ್ರೆ ಇದನ್ನ ನಾವು 12P ಪಾನ್ಸ್ ಬ್ರೂಕ್ಸ್ ಅಂತ ಕರಿತೇವೆ. ಸೊ ಇದು 71 ವರ್ಷಗಳ ಕಾಲದ ಒಂದು ಆರ್ಬಿಟ್ ಅನ್ನ ಹೊಂದಿರುತ್ತೆ. ಅಂದ್ರೆ ಭೂಮಿ ಸೂರ್ಯನ ಸುತ್ತ ತಿರುಗಲಿಕ್ಕೆ 1 ವರ್ಷವನ್ನ ತೆಗೆದುಕೊಂಡರೆ ಆ ರೀತಿಯ 71 ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ಅಂದ್ರೆ ಸೂರ್ಯನನ್ನ ಈ ಒಂದು ಕಾಮೆಟ್ ಸುತ್ತಲಿಕ್ಕೆ ಭೂಮಿಯ 71 ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ಸೊ ಈ ಒಂದು ಕಾಮೆಟ್ ಈಗ ಭೂಮಿಗೆ ಸಮೀಪವಾಗಿರೋದನ್ನ ನಾವು ಹತ್ತಿರವಾಗಿ ಬರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾಮೆಟ್ ಏನಿರುತ್ತೆ, ಸೊ ಇದರ ಇನ್ನೊಂದು ನೇಚರ್ ಏನು ಅಂದ್ರೆ ವೈಲೆಂಟ್ಲಿ ಎಕ್ಸ್ಪ್ಲೋಡ್ ಆಗ್ತಾ ಇರುತ್ತೆ. ಅಂದ್ರೆ ಪ್ರತಿ 15 ದಿನಗಳಿಗೊಮ್ಮೆ ಅದು ಸ್ಫೋಟಗೊಳ್ತಾ ಇರ್ತಕ್ಕಂಥ ಒಂದು ಧೂಮಕೇತುವಾಗಿರುತ್ತೆ. ಸೊ ಇದನ್ನ ನಾವು ವಾಲ್ಕ್ಯಾನಿಕ್ ಎರಪ್ಷನ್ಸ್ ಅಂತ ಕರಿತೇವೆ, ಅಂದ್ರೆ ಜ್ವಾಲಾಮುಖಿ ಸ್ಫೋಟಗಳು ಅಂತ ಕರಿತೇವೆ. ಸೊ ಈ ಒಂದು ಜ್ವಾಲಾಮುಖಿ ಸ್ಫೋಟಗಳು ಪ್ರತಿ 15 ದಿನಗಳಿಗೊಮ್ಮೆ ನಡೀತಾ ಇರ್ತಕ್ಕಂಥ ಒಂದು ಸ್ಫೋಟಗಳನ್ನ ಈ ಧೂಮಕೇತುವಿನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಯಾವಾಗ ಅದು ರೆಗ್ಯುಲರ್ ಆಗಿ ಎರಪ್ಷನ್ ಆಗ್ತಾ ಇರುತ್ತೆ, ಸೊ ಅದು ತನ್ನ ಆಕಾರವನ್ನ ಕಳೆದುಕೊಳ್ತಾ ಇರುತ್ತೆ. ಆಬ್ವಿಯಸ್ಲಿ ಯಾವುದೇ ಒಂದು ವಸ್ತು ನಿರಂತರವಾಗಿ ಸ್ಫೋಟಗೊಳ್ತಾ ಇದ್ರೆ ಇಟ್ ಈಸ್ ಗೋಯಿಂಗ್ ಟು ಲೂಸ್ ಇಟ್ಸ್ ಶೇಪ್. ಸೊ ಆ ಒಂದು ಕಾರಣದಿಂದ ಅದಕ್ಕೆ ಯಾವುದೇ ರೀತಿಯ ಒಂದು ನಿರ್ದಿಷ್ಟವಾದ ಆಕಾರ ಇಲ್ಲದೆ ಇರುವ ಕಾರಣದಿಂದ ಸೊ ಇದಕ್ಕೆ ಡೆವಿಲ್ ಹಾರ್ನ್ಸ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ, ಅಥವಾ ದೆವ್ವದ ಕೊಂಬುಗಳು ಅಂತ ಈ ಒಂದು ಧೂಮಕೇತುವಿಗೆ ನಾಮಕರಣವನ್ನ ಮಾಡಿರ್ತಾರೆ. ಸೊ ಇದನ್ನ ಡಿಸ್ಕವರಿ ಮಾಡಿರ್ತಕ್ಕಂಥದ್ದು ಯಾವಾಗ ಅಂದ್ರೆ 1812 ಮೊದಲ ಬಾರಿಗೆ ಇದನ್ನ ಪತ್ತೆ ಹಚ್ಚಲಾಗಿರುತ್ತೆ. ಸೊ ಇದನ್ನ ಪತ್ತೆ ಹಚ್ಚಿರ್ತಕ್ಕಂಥ ವಿಜ್ಞಾನಿ ಯಾರು ಅಂದ್ರೆ ಜೀನ್ ಲೂಯಿಸ್ ಪಾನ್ಸ್ ವಿಲಿಯಂ ರಾಬರ್ಟ್ ಬ್ರೂಕ್ಸ್ ಅಂತ ಕರೀತೇವೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಧೂಮಕೇತುಗೆ ಪಾನ್ಸ್ ಬ್ರೂಕ್ಸ್ ಅಂತ ನಾಮಕರಣ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಧೂಮಕೇತುವಿನ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಇಟ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ನೋನ್ ಕಾಮೆಟ್ಸ್ ಆಗಿರುತ್ತೆ. ಅಂದ್ರೆ ಧೂಮಕೇತುಗಳಲ್ಲಿಯೇ ಇದು ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಧೂಮಕೇತುಗಳಲ್ಲಿ ಇದು ಕೂಡ ಒಂದಾಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಧೂಮಕೇತು 18.6 ಮೈಲ್ಸ್ ವೈಡ್ ಇರುತ್ತೆ. ಯು ಕ್ಯಾನ್ ಇಮ್ಯಾಜಿನ್, ನಾನು ಹೇಳ್ತಾ ಇದ್ದೀನಿ ಮೌಂಟ್ ಎವರೆಸ್ಟ್ ಗಿಂತ ದೊಡ್ಡದಾಗಿದೆ ಅಂತ ಹೇಳ್ತಾ ಇದ್ದೇನೆ. 18
1.6 ಮೈಲಿಗಳಷ್ಟು ಅಗಲವನ್ನ ಹೊಂದಿರತಕ್ಕಂತ ಒಂದು ಧೂಮಕೇತುವಾಗಿರುತ್ತೆ. ಸೊ ಈ ಒಂದು ಧೂಮಕೇತು ಯಾವ ಕ್ಯಾಟಗರಿಗೆ ಸೇರಿರುತ್ತೆ ಅಂದ್ರೆ ಹೈಲಿ ಟೈಪ್ ಕಾಮೆಟ್ ಗೆ ಸೇರಿರ್ತಕ್ಕಂಥ ಒಂದು ಧೂಮಕೇತುವಾಗಿರುತ್ತೆ. ಸೊ ಇದು ಒಂದು ಆರ್ಬಿಟ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಅಂದ್ರೆ ಹೈಲಿ ಟೈಪ್ ಅಂತ ನಾವೇನ್ ಹೇಳ್ತೇವೆ, ಸೊ ಇವು 20 ರಿಂದ 200 ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ಅಂದ್ರೆ ಸೂರ್ಯನನ್ನ ಒಂದು ಸುತ್ತು ಸುತ್ತಲಿಕ್ಕೆ 20 ರಿಂದ 200 ವರ್ಷಗಳು ತೆಗೆದುಕೊಳ್ತಕ್ಕಂಥ ಧೂಮಕೇತುಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಈ ಒಂದು ವಾಲ್ಕ್ಯಾನೋ ಈ ಒಂದು ಧೂಮಕೇತು ಏನಿರುತ್ತೆ ಇದು ಕ್ರಯೋ ವಾಲ್ಕ್ಯಾನಿಕ್ ನೇಚರ್ ಆಗಿರುತ್ತೆ. ಕ್ರಯೋ ಅಂದ್ರೆ ಟೆಂಪರೇಚರ್ ಅಲ್ಲಿ ಬಹಳ ಕಡಿಮೆ ಇರುತ್ತೆ. ಸೊ ಆ ರೀತಿಯ ಒಂದು ಎರಪ್ಷನ್ ಗಳನ್ನ ನಾವು ಕ್ರಯೋ ವಾಲ್ಕ್ಯಾನಿಕ್ ನೇಚರ್ ಅಂತ ಕರಿತೇವೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಧೂಮಕೇತುವನ್ನ ನಾವು ಕೋಲ್ಡ್ ವಾಲ್ಕೆನೋ ಅಥವಾ ಶೀತ ಜ್ವಾಲಾಮುಖಿ ಅಂತ ಕೂಡ ಕರೀಬಹುದಾಗಿರುತ್ತೆ. ಕ್ರಯೋ ಅಂದ್ರೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಅಲ್ಲಿ ಟೆಂಪರೇಚರ್ ಬಹಳ ಕಡಿಮೆ ಇದ್ರೆ ಆ ಒಂದು ವಸ್ತುಗಳನ್ನ ನಾವು ಕ್ರಯೋ ಅಂತ ಕರಿತೇವೆ. ಸೊ ಈ ಒಂದು ಡೆವಿಲ್ ಕಾಮೆಟ್ ಕೂಡ ಅತ್ಯಂತ ಕಡಿಮೆ ತಾಪಮಾನವನ್ನ ಹೊಂದಿರತಕ್ಕಂಥ ಒಂದು ಧೂಮಕೇತುವಾಗಿರುತ್ತೆ. ಸೊ ಪ್ರತಿಯೊಂದು ಎರಪ್ಷನ್ ಆದಾಗ ನಾನು ಮುಂಚೆನೆ ಹೇಳಿದ್ದೆ, ಎರಪ್ಷನ್ ಆದಾಗ ಅದಕ್ಕೆ ಹಾರ್ನ್ಸ್ ಅಥವಾ ಕೊಂಬುಗಳ ರೀತಿಯಲ್ಲಿ ಒಂದು ಪ್ರೊಜೆಕ್ಷನ್ ಬರುತ್ತೆ. ಸೊ ಈ ಒಂದು ಕೊಂಬುಗಳ ರೀತಿಯ ಪ್ರೊಜೆಕ್ಷನ್ ಬರುವ ಕಾರಣದಿಂದ ಇದಕ್ಕೆ ಡೆವಿಲ್ ಅಂತ ನಾಮಕರಣ ಮಾಡಲಾಗಿರುತ್ತೆ. ಸೊ ಇದು ನಮ್ಮ ಭೂಮಿಯ ಸಮೀಪದಲ್ಲಿ 2024ರ ಏಪ್ರಿಲ್ ತಿಂಗಳಲ್ಲಿ ಹಾದು ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಮೊದಲ ಮಹಿಳಾ ಮಹಾನಿರ್ದೇಶಕರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ರೀಸೆಂಟ್ಲಿ ಬೀನ್ ಅಪಾಯಿಂಟೆಡ್ ಆಸ್ ದಿ ಫಸ್ಟ್ ವಿಮೆನ್ ಡೈರೆಕ್ಟರ್ ಜನರಲ್ ಆಫ್ ದಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ನಾನು ಮಾತಾಡ್ತಾ ಇರ್ತಕ್ಕಂಥದ್ದು CISF ಗೆ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯನ್ನ ಡೈರೆಕ್ಟರ್ ಜನರಲ್ ಅಥವಾ ಮಹಾನಿರ್ದೇಶಕಿಯಾಗಿ ಆಯ್ಕೆ ಮಾಡಿರ್ತಾರೆ. ಆ ಮಹಿಳೆಯ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀನಾ ಸಿಂಗ್ ಅನ್ನೋರನ್ನ CISF ಗೆ ಮೊಟ್ಟ ಮೊದಲ ಬಾರಿಗೆ ಜನರಲ್ ಡೈರೆಕ್ಟರ್ ಆಗಿ ಆಯ್ಕೆ ಮಾಡಿರ್ತಾರೆ. ಅವರ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ನೀನಾ ಸಿಂಗ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಈ ಒಂದು ಪೊಸಿಷನ್ಗೆ ಆಯ್ಕೆ ಆಗಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಮಹಿಳೆ ಇವರಾಗಿರ್ತಾರೆ. ಅದ್ರ ಜೊತೆಗೆ ITBP ಇದು ಸಪರೇಟ್ ಅಪಾಯಿಂಟ್ಮೆಂಟ್ ಆಗಿರುತ್ತೆ. ಅದ್ರ ಜೊತೆ ಮಿಕ್ಸ್ಅಪ್ ಮಾಡ್ಕೊಳ್ಬೇಡಿ. ಈ ಒಂದು ಇಂಡೋ ಟಿಬೇಟನ್ ಬಾರ್ಡರ್ ಪೊಲೀಸ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಇಂಡೋ ಟಿಬೇಟನ್ ನಲ್ಲಿರ್ತಕ್ಕಂಥ ಒಂದು ಬಾರ್ಡರ್ ಪೊಲೀಸ್, ಅದನ್ನ ನಾವು ITBP ಅಂತ ಕರಿತೇವೆ. ಸೊ ಇದಕ್ಕೆ ರಾಹುಲ್ ರಸ್ಗೋತ್ರ ಅಂತ ನಾವೇನ್ ಹೇಳ್ತೇವೆ, ಇವ್ರನ್ನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆ ಮಾಡಿರ್ತಾರೆ. ಇದು ಸಪರೇಟ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇವಾಗ ನಾವು ಈ ಒಂದು ಮುಂಚೆದು ಅಂದ್ರೆ ಈ ಒಂದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಏನಿರುತ್ತೆ, ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ತಾ ಬರೋಣ. ಸೊ ಇದೊಂದು ಫೆಡರಲ್ ಪೊಲೀಸ್ ಆರ್ಗನೈಸೇಷನ್ ಆಗಿರುತ್ತೆ. ಇದು ನಮ್ಮ ಭಾರತ ದೇಶದ ಯಾವ ಸಚಿವಾಲಯದ ಕೆಳಗಡೆ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ನಮ್ಮ ಭಾರತ ದೇಶದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಫೆಡರಲ್ ಪೊಲೀಸ್ ಸಂಸ್ಥೆಯಾಗಿ ನಾವು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಭದ್ರತಾ ಪಡೆ ಏನಿದೆ, ಇಟ್ ಇಸ್ ಒನ್ ಆಫ್ ದಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಂತ ಕರಿತೇವೆ. ಅಂದ್ರೆ ಇದು ನಮ್ಮ ಭಾರತ ದೇಶದ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸಶಸ್ತ್ರ ಅಂದ್ರೆ ದೇ ಆರ್ ಅಲೋಡ್ ಟು ಯೂಸ್ ವೆಪನ್ಸ್. ಸೊ ಆ ರೀತಿಯ ಪಡೆಗಳಲ್ಲಿ ಸೊ ಇದು ಕೂಡ ಒಂದಾಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಹೆಸರಲ್ಲೇ ಗೊತ್ತಾಗುತ್ತೆ ಇದು ಏನ್ ಕೆಲಸ ಮಾಡುತ್ತೆ ಅಂತ. ಸೊ ಆದ್ರೂ ಕೂಡ ಇದರ ಫಂಕ್ಷನ್ಸ್ ಏನೇನು ಅಂತ ನಾವು ನೋಡ್ತಾ ಬರೋಣ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇಟ್ ಪ್ರೊವೈಡ್ ಸೆಕ್ಯೂರಿಟಿ ಟು ಓವರ್ 356 ಇಂಡಸ್ಟ್ರಿಯಲ್ ಯೂನಿಟ್ಸ್. ಅಂದ್ರೆ ಭಾರತ ದೇಶದಾದ್ಯಂತ 356 ಕೈಗಾರಿಕಾ ಘಟಕಗಳಿಗೆ ಸೆಕ್ಯೂರಿಟಿಯನ್ನ ಕೊಡ್ತಕ್ಕಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. ಸೊ ಇದು 13 ಪ್ರೈವೇಟ್ ಸೆಕ್ಟರ್ಗಳಿಗೂ ಕೂಡ ಸೆಕ್ಯೂರಿಟಿಯನ್ನ ಕೊಡುತ್ತೆ. ಈ ಪಾಯಿಂಟ್ ಅನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದು ಸರ್ಕಾರದ ಯೂನಿಟ್ ಆಗಿರುತ್ತೆ. ಸರ್ಕಾರದ ಕೈಗಾರಿಕೆಗಳಿಗೆ ಮಾತ್ರ ಇದು ಪ್ರೊಟೆಕ್ಷನ್ ಅನ್ನ ಕೊಡಬಹುದು ಅಂತಕ್ಕಂಥ ಒಂದು ಇಲ್ಯೂಷನ್ ನಮ್ಗಿರುತ್ತೆ. ಬರೀ ಸರ್ಕಾರ ಮಾತ್ರವಲ್ಲ, ಸರ್ಕಾರೇತರ ಅಥವಾ ಪ್ರೈವೇಟ್ ಅಥವಾ ಖಾಸಗಿ ಅಂತ ನಾವೇನ್ ಹೇಳ್ತೇವೆ, ಆ ರೀತಿಯ 13 ಪ್ರೈವೇಟ್ ಸೆಕ್ಟರ್ ಯೂನಿಟ್ಸ್ ಗಳೇನಿರ್ತವೆ, ಸೊ ಅದಕ್ಕೂ ಕೂಡ ಒಂದು ಸೆಕ್ಯೂರಿಟಿಯನ್ನ ಕೊಡ್ತಕ್ಕಂಥ ಒಂದು ಏಜೆನ್ಸಿ ಇದಾಗಿರುತ್ತೆ. ಇದರಲ್ಲಿ ಗವರ್ನಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಬಂದಿರಬೇಕು. ಅಂದ್ರೆ ಭಾರತ ಸರ್ಕಾರದ ಒಂದು ಮೂಲ ಸೌಕರ್ಯ ಯೋಜನೆಗಳಾಗಿರ್ಬೋದು, ಫೆಸಿಲಿಟೀಸ್ ಆಗಿರ್ಬೋದು, ಮತ್ತೆ ಎಸ್ಟಾಬ್ಲಿಷ್ಮೆಂಟ್ಸ್ ಆಗಿರ್ಬೋದು, ಇದಕ್ಕೆ ಭದ್ರತೆಯನ್ನ ಕೊಡ್ತಕ್ಕಂಥದ್ದು ಇವರ ಪ್ರಮುಖವಾಗಿರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಹಾಗಿದ್ರೆ ಯಾವ ರೀತಿಯ ಕೈಗಾರಿಕೆಗಳಿಗೆ ಇವರು ಪ್ರೊಟೆಕ್ಷನ್ ಅನ್ನ ಕೊಡ್ತಾರೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅಟಾಮಿಕ್ ಪವರ್ ಪ್ಲಾಂಟ್ಸ್ ಅಂದ್ರೆ ಪರಮಾಣು ವಿದ್ಯುತ್ ಸ್ಥಾವರಗಳಾಗಿರ್ಬೋದು, ಸ್ಪೇಸ್ ಇನ್ಸ್ಟಾಲೇಷನ್ ಅಂದ್ರೆ ಬಾಹ್ಯಾಕಾಶ ಸಂಸ್ಥೆಗಳಾಗಿರ್ಬೋದು, ಗಣಿಗಳಾಗಿರ್ಬೋದು, ಆಯಿಲ್ ಫೀಲ್ಡ್ಸ್ ಆಗಿರ್ಬೋದು, ರಿಫೈನರೀಸ್ ಆಗಿರ್ಬೋದು, ಪೋರ್ಟ್ಸ್ ಅಂದ್ರೆ ಮೇಜರ್ ಪೋರ್ಟ್ಸ್ ಅಥವಾ ಬಂದರುಗಳು ಅಂತ ನಾವೇನ್ ಹೇಳ್ತೇವೆ, ಅದಾದ್ಮೇಲೆ ಇಂಜಿನಿಯರಿಂಗ್ ಸ್ಟೀಲ್ ಪ್ಲಾಂಟ್ಸ್ ಆಗಿರ್ಬೋದು, ಅದಾದ್ಮೇಲೆ ಫರ್ಟಿಲೈಸರ್ ಯೂನಿಟ್ಸ್ ರಸಗೊಬ್ಬರ ಕಾರ್ಖಾನೆಗಳಾಗಿರ್ಬೋದು, ಈ ರೀತಿಯ ಬೃಹತ್ ಆಗಿರ್ತಕ್ಕಂಥ ಕಾರ್ಖಾನೆಗಳಿಗೆ ರಕ್ಷಣೆ ಅಥವಾ ಭದ್ರತೆಯನ್ನ ಕೊಡ್ತಕ್ಕಂಥದ್ದು ಇವರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಇತ್ತೀಚೆಗೆ ನಮ್ಗೆ ಗೊತ್ತು ಹೊಸ ಪಾರ್ಲಿಮೆಂಟ್ ಅಲ್ಲಿ ಅಟ್ಯಾಕ್ ಆಗಿರೋದನ್ನ ನಾವು ನೋಡಿರ್ತೇವೆ.
ಕರಿತೇವೆ. ಸೊ ಅಟ್ಯಾಕ್ ಆಗಿರೋದು ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಫೇಲ್ಯೂರ್ ಅಂತ ಕಾರಣದಿಂದ ಸೊ ಆ ಒಂದು ಪ್ರದೇಶದಲ್ಲೂ ಕೂಡ ಈಗ ಸೆಕ್ಯೂರಿಟಿಯನ್ನ ಚೇಂಜ್ ಮಾಡಿರ್ತಾರೆ. ಸೊ ಮುಂಚೆ CISF ಟು ರೀಪ್ಲೇಸ್ ಡೆಲ್ಲಿ ಪೊಲೀಸ್ ಫಾರ್ ಸೆಕ್ಯೂರಿಟಿ. ಸೊ ಅಲ್ಲಿ ಮುಂಚೆ ಡೆಲ್ಲಿ ಪೊಲೀಸ್ ಅದಕ್ಕೆ ಸೆಕ್ಯೂರಿಟಿಯನ್ನ ಕೊಡ್ತಾ ಇದ್ರು. ಸೊ ಬಹಳ ಇತ್ತೀಚೆಗೆ ಅಲ್ಲಿ ಅಟ್ಯಾಕ್ ಆದ ನಂತರ CISF ಅಂದ್ರೆ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸೆಕ್ಯೂರಿಟಿ ಫೋರ್ಸ್ ಏನಿರುತ್ತೆ, ಸೊ ಇವರು ಇನ್ಮೇಲೆ ಹೊಸ ಪಾರ್ಲಿಮೆಂಟ್ ಹೌಸ್ ಅಲ್ಲೂ ಕೂಡ ಪ್ರೊಟೆಕ್ಷನ್ ಅನ್ನ ಕೊಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಂಡಿರ್ತಾರೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷಗಳನ್ನ ನಾವು ನೋಡಿದಾಗ ಇಟ್ ಇಸ್ ಸೆಟ್ ಅಪ್ ಅಂಡರ್ ದಿ ಆಕ್ಟ್ ಆಫ್ ದಿ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತಿನ ಕಾಯ್ದೆ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಯಾವ ವರ್ಷದಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಅಂದ್ರೆ 1969 ಅಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದನ್ನ ಸಬ್ಸಿಕ್ವೆಂಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಮುಂಚೆ ಇದನ್ನ ಸೆಕ್ಯೂರಿಟಿ ಫೋರ್ಸ್ ಆಗಿ ಮಾತ್ರ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ 1983ರಲ್ಲಿ ಇದನ್ನ ಆರ್ಮ್ಡ್ ಫೋರ್ಸ್ ಅಥವಾ ಸಶಸ್ತ್ರ ಪಡೆಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಬದಲಾವಣೆಯನ್ನು ಕೂಡ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನ ನಾವು ನವದೆಹಲಿ ಅಥವಾ ನ್ಯೂ ಡೆಲ್ಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. PSLV C58 ಮಿಷನ್ ನ ಭಾಗವಾಗಿ ಇಸ್ರೋ ಯಾವ ಉಪಗ್ರಹವನ್ನು ಉಡಾವಣೆ ಮಾಡುತ್ತಿದೆ? ಸೊ ವಿಚ್ ಸ್ಯಾಟಲೈಟ್ ಈಸ್ ಇಸ್ರೋ ಪ್ಲಾನಿಂಗ್ ಟು ಲಾಂಚ್ ಆಸ್ ಅ ಪಾರ್ಟ್ ಆಫ್ PSLV C58 ಮಿಷನ್? ಸೊ PSLV C58 ಮಿಷನ್ ಅಲ್ಲಿ ಇಸ್ರೋ ನಾಳೆ ವರ್ಷದ ಮೊದಲ ದಿನದಂದೇ ಅವರು ತಮ್ಮ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗಿದ್ರೆ C58 ಅಲ್ಲಿ ಏನನ್ನ ಅವರು ಲಾಂಚ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಕ್ಸ್ರೇ ಪೊಲ್ಯಾರಿಮೀಟರ್ ಉಪಗ್ರಹ. ಇದನ್ನ ನಾವು ಎಕ್ಸ್ಪೋಸ್ಯಾಟ್ ಅಂತ ಕರಿತೇವೆ. ಸೊ ಈ ಒಂದು ಎಕ್ಸ್ಪೋಸ್ಯಾಟ್ ಅನ್ನ ವರ್ಷದ ಮೊದಲ ದಿನದಂದು ಇಸ್ರೋ ಉಡಾವಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ 100% ಅವರು ಸಕ್ಸಸ್ ಆಗಿ ಆಗ್ತಾರೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅವರು ಉಡಾವಣೆ ಮಾಡ್ತಾ ಇರ್ತಕ್ಕಂಥ ಮಿಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ PSLV C58 ಅಂತ ಕರಿತೀವಿ. ಈ ಸಂಖ್ಯೆಯನ್ನ ನೆನ್ಪಿಟ್ಕೊಳ್ಳಿ. PSLV ಅಂತಕ್ಕಂಥದ್ದು ಲಾಂಚ್ ವೆಹಿಕಲ್ ಆಗಿರುತ್ತೆ. C58 ಅಂತಕ್ಕಂಥದ್ದು ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆಯ ಒಂದು ಸೀರಿಯಲ್ ನಂಬರ್ ಆಗಿರುತ್ತೆ. ಸೊ ಈ ಒಂದು ಸೀರಿಯಲ್ ನಂಬರ್ ನ ಮುಖಾಂತರ ಅವರು ಎಕ್ಸ್ಪೋಸ್ಯಾಟ್ ಅನ್ನ ಜನವರಿ 1, 2024ರಂದು ಲಾಂಚ್ ಮಾಡ್ತಾ ಇದ್ದಾರೆ. ಎಕ್ಸ್ಪೋಸ್ಯಾಟ್ ಅನ್ನ ನಾವು ಎಕ್ಸ್ರೇ ಪೊಲ್ಯಾರಿಮೀಟರ್ ಸ್ಯಾಟಲೈಟ್ ಅಂತ ಕರಿತೇವೆ. ಸೊ ಈ ಒಂದು ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡುವುದರ ಜೊತೆಗೆ 10 ಪೇಲೋಡ್ಸ್ ಗಳನ್ನ ಅಂದ್ರೆ ಖಾಸಗಿ ಆಗಿರ್ತಕ್ಕಂಥ ಬೇರೆ ಬೇರೆ ಪೇಲೋಡ್ಸ್ ಗಳನ್ನ ಕೂಡ ಲಾಂಚ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಎಲ್ಲಿಂದ ಲಾಂಚ್ ಮಾಡ್ತಾರೆ ಅಂದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟಾದಿಂದ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಯಾವ ಒಂದು ಕಕ್ಷೆಗೆ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ಈಸ್ಟ್ವರ್ಡ್ ಲೋ ಇನ್ಕ್ಲಿನೇಷನ್ ಆರ್ಬಿಟ್ ಅಂತ ಕರಿತೇವೆ. ಅಂದ್ರೆ ಪೂರ್ವದ ಕಡೆಗೆ ಬಾಗಿರ್ತಕ್ಕಂಥ ಒಂದು ಕಕ್ಷೆ ಅಂತ ಕರಿತೇವೆ. ಅಂದ್ರೆ ನಮ್ಮ ಭೂಮಿ ಗೊತ್ತು, ಅದು ಸ್ವಲ್ಪ ಇನ್ಕ್ಲೇನ್ ಆಗಿರ್ತಕ್ಕಂಥ ಆರ್ಬಿಟ್ಸ್ ಅನ್ನ ಹೊಂದಿರುತ್ತೆ. ಸೊ ಆ ರೀತಿಯಾಗಿ ಪೂರ್ವಕ್ಕೆ ಇನ್ಕ್ಲೇನ್ ಆಗಿರ್ತಕ್ಕಂಥ ಆರ್ಬಿಟ್ಸ್ ಕಡೆಗೆ ಲಾಂಚ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಈ ಒಂದು ಎಕ್ಸ್ಪೋಸ್ಯಾಟ್ ಅನ್ನ ಏನಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ಹೆಸರಲ್ಲೇ ಗೊತ್ತಾಗುತ್ತೆ. ಸೊ ಎಕ್ಸ್ರೇ ಎಮಿಷನ್ಸ್ ಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂದ್ರೆ ಬಾಹ್ಯಾಕಾಶದಿಂದ ಬರ್ತಕ್ಕಂಥ ಎಕ್ಸ್ರೇ ಕಿರಣಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಎಕ್ಸ್ಪೋಸ್ಯಾಟ್ ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಇದರಲ್ಲಿ ಈ ಒಂದು ಎಕ್ಸ್ರೇಗಳನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಮುಖವಾಗಿ 2 ಪೇಲೋಡ್ಸ್ ಗಳನ್ನ ಕಳಿಸ್ತಾ ಇದ್ದಾರೆ. ಒಂದು ಪೇಲೋಡ್ ಅನ್ನ ನಾವು ಪೋಲಿಕ್ಸ್ ಅಂತ ಕರಿತೇವೆ, ಇನ್ನೊಂದನ್ನ ಎಕ್ಸ್ಪೆಕ್ಟ್ ಅಂತ ಕರಿತೇವೆ. ಪೋಲಿಕ್ಸ್ ನ ಫುಲ್ ಫಾರ್ಮ್ ಏನು ಅಂದ್ರೆ ಪೊಲ್ಯಾರಿಮೀಟರ್ ಇನ್ಸ್ಟ್ರೂಮೆಂಟ್ ಇನ್ ಎಕ್ಸ್ರೇಸ್ ಅಂತ ಕರಿತೇವೆ. ಸೊ ಎಕ್ಸ್ಪೆಕ್ಟ್ ನ ಫುಲ್ ಫಾರ್ಮ್ ಏನು ಅಂದ್ರೆ ಎಕ್ಸ್ರೇ ಸ್ಪೆಕ್ಟ್ರೋಸ್ಕೋಪಿ ಅಂಡ್ ಟೈಮಿಂಗ್ ಅಂತ ಕರಿತೇವೆ. ಸೊ ಪೇಲೋಡ್ಸ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳಿ. PC ಎಕ್ಸಾಮ್ ಅಲ್ಲೇ ಕೇಳಿದಾರೆ ಅಂದ್ರೆ ಸೊ ಹೈಯರ್ ಲೆವೆಲ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಹಾಗಿದ್ರೆ ಇವೆರಡು ಪೇಲೋಡ್ ಗಳನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದಾಗ ಪೋಲಿಕ್ಸ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಡೆವಲಪ್ ಮಾಡಿರ್ತಾರೆ. ಎಕ್ಸ್ಪೆಕ್ಟ್ ಅನ್ನ ಸ್ಪೇಸ್ ಆಸ್ಟ್ರೋನಮಿ ಗ್ರೂಪ್ ಆಫ್ URSC ಬೆಂಗಳೂರಿನಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ಈ ಒಂದು ಎಕ್ಸ್ಪೋಸ್ಯಾಟ್ ಜೊತೆಗೆ ಬೇರೆ 10 ಪೇಲೋಡ್ ಗಳನ್ನು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಆ ಬೇರೆ 10 ಪೇಲೋಡ್ ಗಳನ್ನ ನಾವು PDF ಹಾಕಿದಾಗ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಅಂಟಾರ್ಕ್ಟಿಕ್ ಸರ್ಕಂಪೋಲಾರ್ ಪ್ರವಾಹದ ಪುರಾತನ ನೀರೊಳಗಿನ ಪರ್ವತ ಶ್ರೇಣಿಯನ್ನು ಕಂಡುಹಿಡಿಯಲಾಗಿದೆ. ಅಂಟಾರ್ಕ್ಟಿಕ್ ಸರ್ಕಂಪೋಲಾರ್ ಪ್ರವಾಹಕ್ಕೆ ಯಾವ ಸಾಗರವು ನೆಲೆಯಾಗಿದೆ? An ancient underwater mountain range has been discovered within the Antarctic circumpolar current. Which ocean is home to the Antarctic circumpolar current? So ಈ ಒಂದು ಅಂಟಾರ್ಕ್ಟಿಕ್ ಸರ್ಕಂಪೋಲಾರ್ ಕರೆಂಟ್ ಅಥವಾ ಪ್ರವಾಹ ಅಂತ ನಾವೇನು ಹೇಳ್ತೇವೆ, ಆ ಒಂದು ಪ್ರವಾಹದ ಒಳಗಡೆ ನಮ್ಗೆ ಗೊತ್ತು ಭೂಮಿಯ ಮೇಲೆ ಹೇಗೆ ರಚನೆಗಳಿರುತ್ತೆ, ಬೆಡ್ಡ ಗುಟ್ಟಗಳು ಎಲ್ಲ ಇರುತ್ತೆ, ಕಂದಕಗಳು ಎಲ್ಲ ಇರುತ್ತೆ. ಸೊ ಅದೇ ರೀತಿ ನೀರಿನ ಆಳದಲ್ಲೂ ಕೂಡ ನಾವು ಪರ್ವತಗಳನ್ನ ನೋಡಬಹುದಾಗಿರುತ್ತೆ. ಈ ರೀತಿಯ ಪರ್ವತ
ಪರ್ವತಗಳನ್ನ ಈಗ ಪತ್ತೆ ಹಚ್ಚಲಾಗಿರುತ್ತೆ. ಆ ಪತ್ತೆ ಹಚ್ಚಿರ್ತಕ್ಕಂಥ ಒಂದು ಸಾಗರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದು ದಕ್ಷಿಣ ಸಾಗರ ಅಥವಾ ಸದರ್ನ್ ಓಷನ್ ಅಲ್ಲಿ ಈ ರೀತಿಯ ಪರ್ವತಗಳನ್ನ ಈಗ ಪತ್ತೆ ಹಚ್ಚಿರ್ತಾರೆ. ಈ ಸದರ್ನ್ ಓಷನ್ ಅಂತಕ್ಕಂಥದ್ದು ಈ ಭಾಗದಲ್ಲಿ ಇಲ್ಲಿ ನಾವು ಆಸ್ಟ್ರೇಲಿಯಾವನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಾವು ಅಂಟಾರ್ಟಿಕಾ, ಈ ಒಂದು ಸದರ್ನ್ ಪೋಲ್ ಅನ್ನ ನಾವು ಅಂಟಾರ್ಟಿಕಾ ಅಂತ ನಾವೇನ್ ಹೇಳ್ತೇವೆ. ಸೊ ಇಲ್ಲಿ ನಾವು ಸದರ್ನ್ ಪೋಲ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಮಧ್ಯದಲ್ಲಿರ್ತಕ್ಕಂಥ ಒಂದು ಓಷನ್ ಅನ್ನ ನಾವು ಸದರ್ನ್ ಓಷನ್ ಅಂತ ಕರೀತೇವೆ. ಸೊ ಈ ಭಾಗದಲ್ಲಿ ನಾವು ಹಿಡನ್ ಮೌಂಟೇನ್ ರೇಂಜಸ್ ಅನ್ನ ಈಗ ಪತ್ತೆ ಹಚ್ಚಿದ್ದಾರೆ. ಅಂದ್ರೆ ಹಿಡನ್ ಅಂದ್ರೆ ನೀರಿನೊಳಗೆ ಇಷ್ಟು ದಿನ ನಾವು ಪತ್ತೆ ಹಚ್ಚದೆ ಇರ್ತಕ್ಕಂಥ ಪರ್ವತ ಶ್ರೇಣಿಗಳನ್ನ ಈಗ ಪತ್ತೆ ಹಚ್ಚಿರ್ತಾರೆ. ಸೊ ಅದರ ಚಿತ್ರಗಳನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಪರ್ವತಗಳು ನೀರಿನಲ್ಲಿ ಇರ್ತಕ್ಕಂಥದನ್ನ ಈಗ ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಪತ್ತೆ ಹಚ್ಚಿರ್ತಕ್ಕಂಥ ಪರ್ವತಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇವುಗಳನ್ನ ನಾವು ಅಂಡರ್ ವಾಟರ್ ಮೌಂಟೇನ್ಸ್ ಅಂತ ಕರಿತೇವೆ. ಅಂದ್ರೆ ನೀರಿನ ಒಳಗಡೆ ಇರ್ತಕ್ಕಂಥ ಪರ್ವತ ಶ್ರೇಣಿಗಳು ಅಂತ ಕರಿತೇವೆ. ಸೊ ಈ ಪರ್ವತ ಶ್ರೇಣಿಗಳು ಎಲ್ಲಿ ಪತ್ತೆ ಹಚ್ಚಿದ ಅಂದ್ರೆ ವರ್ಲ್ಡ್ಸ್ ಸ್ಟ್ರಾಂಗೆಸ್ಟ್ ಓಷನ್ ಕರೆಂಟ್ಸ್ ಅಂತ ಕರಿತೇವೆ. ಅಂದ್ರೆ ಪ್ರಪಂಚದಲ್ಲಿಯೇ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಓಷನ್ ಕರೆಂಟ್ಸ್ ಅಂದ್ರೆ ಪ್ರವಾಹಗಳು ಹೆಚ್ಚಾಗಿ ಬರ್ತಕ್ಕಂಥ ಪ್ರದೇಶದಲ್ಲಿ ಈ ರೀತಿಯ ಒಂದು ಪರ್ವತಗಳನ್ನ ನೀರಿನ ಒಳಗಡೆ ಈಗ ಪತ್ತೆ ಹಚ್ಚಿರ್ತಾರೆ. ಸೊ ಇದನ್ನ ಪತ್ತೆ ಹಚ್ಚಿರ್ತಕ್ಕಂಥವ್ರು ಆಸ್ಟ್ರೇಲಿಯಾ ಮತ್ತು ಕೆಲವೊಂದು ಇಂಟರ್ನ್ಯಾಷನಲ್ ಸೈಂಟಿಸ್ಟ್ಗಳು ಅಥವಾ ವಿಜ್ಞಾನಿಗಳು ಇದನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಪತ್ತೆ ಹಚ್ಚಿರ್ತಕ್ಕಂಥ ಪ್ಲೇಸ್ ಅನ್ನ ನಾವು ಸದರ್ನ್ ಓಷನ್ ಅಂತ ಕರಿತೇವೆ. ಈ ಸದರ್ನ್ ಓಷನ್ ಅಂತಕ್ಕಂಥದ್ದು ಸ್ಟ್ರೆಚಿಂಗ್ 20,000 ಸ್ಕ್ವೇರ್ ಕಿಲೋಮೀಟರ್ಸ್ ಬಿಟ್ವೀನ್ ತಸ್ಮೇನಿಯಾ ಮತ್ತೆ ಅಂಟಾರ್ಟಿಕಾ, ಅಂದ್ರೆ ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ ಅಂತ ನಾವೇನ್ ಹೇಳ್ತೇವೆ. ಸೊ ಅದರ ಮಧ್ಯದಲ್ಲಿ 20,000 ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಸದರ್ನ್ ಓಷನ್ ಅಂತ ಕರಿತೇವೆ. ಸೊ ಈ ಒಂದು ಸದರ್ನ್ ಓಷನ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ದ ಸೀ ಫ್ಲೋರ್ ರೀಚಿಂಗ್ ಡೆಪ್ತ್ ಆಫ್ 4,000 ಮೀಟರ್ಸ್, ಅಂದ್ರೆ ಆ ಒಂದು ಸೀ ಫ್ಲೋರ್ ಏನಿರುತ್ತೆ ಅದು 4,000 ಆಳವನ್ನು ತಲುಪತಕ್ಕಂಥ ಒಂದು ಸೀ ಫ್ಲೋರ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ 8 ಲಾಂಗ್ ಡಾರ್ಮೆಂಟ್ ವಾಲ್ಕೆನೋಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ 8 ದೀರ್ಘ ಸೂಪ್ತ ಜ್ವಾಲಾಮುಖಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೂಪ್ತ ಅಂದ್ರೆ ಸೊ ಅದು ಎಕ್ಸ್ಪ್ಲೋಡ್ ಆಗ್ತಾ ಇರಲ್ಲ, ಅದು ಸೈಲೆಂಟ್ ಆಗಿರ್ತಕ್ಕಂಥ ಒಂದು ವಾಲ್ಕೆನೋ ಆಗಿರುತ್ತೆ. ಸೊ ಆ ರೀತಿ ಆಗಿರ್ತಕ್ಕಂಥ ನಿಷ್ಕ್ರಿಯವಾಗಿರ್ತಕ್ಕಂಥ ಅಂದ್ರೆ ಅದು ಆಕ್ಟಿವ್ ಆಗಿಲ್ಲ ಅಥವಾ ಸಕ್ರಿಯವಾಗಿಲ್ಲ. ಸೊ ಆ ರೀತಿಯ ವಾಲ್ಕೆನೋಗಳನ್ನ ನಾವು ಸೂಪ್ತ ಅಥವಾ ಈ ಒಂದು ಡಾರ್ಮೆಂಟ್ ಅಂತ ಕರಿತೇವೆ. ಆ ರೀತಿಯ 8 ದೊಡ್ಡದಾಗಿರ್ತಕ್ಕಂಥ ಒಂದು ಡಾರ್ಮೆಂಟ್ ವಾಲ್ಕೆನೋಗಳನ್ನ ಸೊ ಈ ಒಂದು ಸದರ್ನ್ ಓಷನ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಪೀಕ್ ಸೋರಿಂಗ್ ಅಪ್ ಟು 1,500 ಮೀಟರ್ ಹೈಟ್, ಅಂದ್ರೆ ಆ ಒಂದು ವಾಲ್ಕೆನೋ ಏನಿರುತ್ತೆ ಸೊ ಅದರ ಎತ್ತರ 1,500 ಮೀಟರ್ ವರೆಗೆ ಎತ್ತರ ಇರ್ತಕ್ಕಂಥ ವಾಲ್ಕೆನೋಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈಗ ಸರ್ವೆ ಮಾಡಿರ್ತಕ್ಕಂಥ ಒಂದು ಪ್ರದೇಶ ಏನಿರುತ್ತೆ ಅಂದ್ರೆ ಅಂಡರ್ ವಾಟರ್ ಮೌಂಟೇನ್ಸ್ ಅನ್ನ ಈಗ ಐಡೆಂಟಿಫೈ ಮಾಡಿರ್ತಕ್ಕಂಥ ಒಂದು ಪ್ರದೇಶ ಏನಿರುತ್ತೆ, ದಿಸ್ ಇಸ್ ಲೊಕೇಟೆಡ್ 200 ನಾಟಿಕಲ್ ಮೈಲ್ಸ್ ವೆಸ್ಟ್ ಆಫ್ ಮೆಕ್ವೆರಿ ಐಲ್ಯಾಂಡ್ಸ್ ಅಂತ ಕರಿತೇವೆ. ಅಂದ್ರೆ ಅಲ್ಲಿ ಕೆಲವೊಂದು ದ್ವೀಪಗಳನ್ನ ನಾವು ನೋಡಬಹುದಾಗಿರುತ್ತೆ. ಆ ದ್ವೀಪಗಳನ್ನ ನಾವು ಮೆಕ್ವಾರಿ ದ್ವೀಪಗಳು ಅಂತ ಕರಿತೇವೆ. ಆ ಮೆಕ್ವಾರಿ ದ್ವೀಪಗಳಿಂದ 200 ನಾಟಿಕಲ್ ಮೈಲ್ಸ್ ಅಷ್ಟು ದೂರದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಈಗ ಪತ್ತೆ ಹಚ್ಚಿರ್ತಕ್ಕಂಥ ಮೌಂಟೇನ್ ರೇಂಜಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಈ ಮೆಕ್ವಾರಿ ಐಲ್ಯಾಂಡ್ಸ್ ಅಂತಕ್ಕಂಥದ್ದು ಇದು ಟೆಕ್ಟಾನಿಕಲಿ ಆಕ್ಟಿವ್ ಆಗಿರ್ತಕ್ಕಂಥ ಮೆಕ್ವಾರಿ ರಿಜ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಟೆಕ್ಟಾನಿಕ್ ಅಂದ್ರೆ ಆ ಭೂಫಲಕಗಳು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಮೂವ್ಮೆಂಟ್ ಆಗ್ತಾ ಇರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಟೆಕ್ಟಾನಿಕಲಿ ಆಕ್ಟಿವ್ ಅಂತ ಕರಿತೇವೆ. ಆ ಟೆಕ್ಟಾನಿಕಲಿ ಆಕ್ಟಿವ್ ಇರ್ತಕ್ಕಂಥ ಭೂಫಲಕಗಳ ಶಿಖರದಲ್ಲಿ ಸೊ ಈ ಒಂದು ಮೆಕ್ವಾರಿ ಐಲ್ಯಾಂಡ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು 20 ಮಿಲಿಯನ್ ವರ್ಷಗಳ ಹಿಂದೆ ಫಾರ್ಮೇಶನ್ ಆಗಿರ್ತಕ್ಕಂಥ ಒಂದು ಐಲ್ಯಾಂಡ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಚೀನಾದಲ್ಲಿ ವಾಂಗ್ಸ್ ಗಾರ್ಡನ್ ಹಲ್ಲಿ ಎಂಬ ಹೊಸ ಸರೀಸೃಪ ಪ್ರಭೇದವನ್ನು ಕಂಡುಹಿಡಿಯಲಾಗಿದೆ ಅಥವಾ ಪತ್ತೆ ಹಚ್ಚಲಾಗಿದೆ. ಸೊ ಹೊಸದಾಗಿ ಪತ್ತೆಯಾದ ಈ ಜಾತಿಯ ವೈಜ್ಞಾನಿಕ ಹೆಸರೇನು? ಅ ನ್ಯೂ ರೆಪ್ಟೈಲ್ ಸ್ಪೀಶೀಸ್ ನೇಮ್ಡ್ ವಾಂಗ್ಸ್ ಗಾರ್ಡನ್ ಲಿಸರ್ಡ್ ಹ್ಯಾಸ್ ಬಿನ್ ಡಿಸ್ಕವರ್ಡ್ ಇನ್ ಚೈನಾ. ವಾಟ್ ಈಸ್ ದಿ ಸೈಂಟಿಫಿಕ್ ನೇಮ್ ಆಫ್ ದಿಸ್ ನ್ಯೂಲಿ ಡಿಸ್ಕವರ್ಡ್ ಸ್ಪೀಶೀಸ್? ಸೊ ಚೈನಾದಲ್ಲಿ ಒಂದು ಲಿಸರ್ಡ್ ಅಥವಾ ಅಲ್ಲಿಯನ್ನ ಇತ್ತೀಚೆಗೆ ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಹೊಸದಾಗಿ ಪತ್ತೆ ಆಗಿರ್ತಕ್ಕಂಥ ಅಲ್ಲಿಯ ವೈಜ್ಞಾನಿಕ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಯಾಲೋಟ್ಸ್ ವಾಂಗಿ ಅಂತಕ್ಕಂಥದ್ದು ಈ ಒಂದು ಹಲ್ಲಿಯ ಅಥವಾ ರೆಪ್ಟೈಲ್ನ ಸರೀಸೃಪದ ರೆಪ್ಟೈಲ್ ಅಥವಾ ಸರೀಸೃಪದ ವೈಜ್ಞಾನಿಕ ಹೆಸರಾಗಿರುತ್ತೆ. ಅದರ ಚಿತ್ರವನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಈ ಒಂದು ರೆಪ್ಟೈಲ್ನ ವಿಶೇಷತೆ ಏನು ಅಂದ್ರೆ ಇದು ಆರೆಂಜ್ ಕಲರ್ ಟಂಗ್ ಅನ್ನ ಹೊಂದಿರುತ್ತೆ. ಅಂದ್ರೆ ಕಿತ್ತಳೆ ಆಕಾರದ ನಾಲಿಗೆಯನ್ನ ಹೊಂದಿರುತ್ತೆ. ಅದ್ರ ಜೊತೆಗೆ ಇದು ಮೆಡಿಸಿನಲ್ ಪ್ರಾಪರ್ಟೀಸ್ ಅಥವಾ ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂಥ ಈ ಒಂದು ರೆಪ್ಟೈಲ್ ಅನ್ನ ಚೈನಾದಲ್ಲಿ ಬಹಳ ಇತ್ತೀಚೆಗೆ ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಲಿಸರ್ಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವಾಂಗ್ಸ್ ಗಾರ್ಡನ್
ಗಾರ್ಡನ್ ಲಿಸರ್ಡ್ ಅಂತ ಕರಿತೇವೆ. ಸೊ ಇದರ ವೈಜ್ಞಾನಿಕ ಹೆಸರು ನಾವು ಪ್ರಶ್ನೆಯಲ್ಲೇ ನೋಡಿದ್ದೇವೆ, ಇದನ್ನ ನಾವು ಕೆಲೋಟಿಸ್ ವಾಂಗಿ ಅಂತ ಕರಿತೇವೆ. ಸೊ ಇದು 9 ಸೆಂಟಿಮೀಟರ್ ಉದ್ದವನ್ನು ಹೊಂದಿರುತ್ತೆ. ಅದರ ನಾಲಿಗೆ ಆರೆಂಜ್ ಕಲರ್ ಇರೋದನ್ನ ನಾವು ಚಿತ್ರದಲ್ಲಿ ನೋಡಿರಬಹುದಾಗಿರುತ್ತೆ. ಸೊ ಇದು ಪ್ರಮುಖವಾಗಿ ಯಾವ ರೀತಿಯ ಭೌಗೋಳಿಕ ಪ್ರದೇಶಗಳಲ್ಲಿ ಕಂಡು ಬರುತ್ತೆ ಅಂತ ನಾವು ನೋಡೋದಾದ್ರೆ ಸಬ್ ಟ್ರಾಪಿಕಲ್ ಎವರ್ಗ್ರೀನ್ ಬ್ರಾಡ್ ಲೀವ್ಡ್ ಫಾರೆಸ್ಟ್ ಅಂತ ಕರಿತೇವೆ. ಅಂದ್ರೆ ಉಪೋಷ್ಣ ವಲಯದ ನಿತ್ಯ ಹರಿದ್ವರ್ಣದ ವಿಶಾಲ ಎಲೆಗಳನ್ನ ಹೊಂದಿರತಕ್ಕಂಥ ಕಾಡುಗಳಲ್ಲಿ ಇದನ್ನ ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಟ್ರಾಪಿಕಲ್ ಮಾನ್ಸೂನ್ ಫಾರೆಸ್ಟ್ ಇನ್ ಸದರ್ನ್ ಚೈನಾ ಅಂಡ್ ನಾರ್ದರ್ನ್ ವಿಯೆಟ್ನಾಂ ನಲ್ಲಿ, ಅಂದ್ರೆ ದಕ್ಷಿಣ ಚೀನಾ ಮತ್ತು ಉತ್ತರ ವಿಯೆಟ್ನಾಂ ನಲ್ಲಿ ಉಷ್ಣವಲಯದ ಮಾನ್ಸೂನ್ ಕಾಡುಗಳಲ್ಲಿ ಇದನ್ನ ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ಅದು ವಿಶೇಷವಾಗಿ ಮೌಂಟೇನ್ ಏರಿಯಾಸ್ ಅಂದ್ರೆ ಪರ್ವತ ಏರಿಯಾಗಳಲ್ಲಿ, ಬೆಟ್ಟಗಳ ಪ್ರದೇಶಗಳಲ್ಲಿ, ಫಾರೆಸ್ಟ್ ಎಡ್ಜಸ್ ಗಳಲ್ಲಿ ಅಂದ್ರೆ ಕಾಡುಗಳ ಅಂಚಿನಲ್ಲಿ ಇದನ್ನ ನೋಡಬಹುದಾಗಿರುತ್ತೆ. ಏರಬಲ್ ಲ್ಯಾಂಡ್ ಅಂತ ಕರಿತೇವೆ, ಅಂದ್ರೆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಗಳಲ್ಲಿ, ಮತ್ತೆ ಶ್ರಬ್ಸ್ ಗಳಲ್ಲಿ, ಪೊದೆ ಸಸ್ಯಗಳ ಭೂಮಿಗಳಲ್ಲಿ, ಮತ್ತೆ ಇವನ್ ಅರ್ಬನ್ ಏರಿಯಾಸ್ ಗಳಲ್ಲಿ ಗ್ರೀನ್ ಬೆಲ್ಟ್ ಏನಿರುತ್ತೆ ಅಂದ್ರೆ ಹಸಿರು ವಲಯ ಏನಿರುತ್ತೆ, ಸೊ ಆ ಒಂದು ಭೂ ಪ್ರದೇಶಗಳಲ್ಲೂ ಕೂಡ ನಾವು ಈ ಪ್ರಾಣಿಯನ್ನ ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ಇದರ ಪಾಪ್ಯುಲೇಷನ್ ಪ್ರಸ್ತುತವಾಗಿ ಬಹಳ ಜಾಸ್ತಿ ಇರೋದ್ರಿಂದ ಸೊ ಇದನ್ನ ಇನ್ನು ಥ್ರೆಟೆಂಡ್ ಕ್ಯಾಟಗರಿಗೆ ಹಾಕದೇ ಇರತಕ್ಕಂಥ ಒಂದು ಜೀವಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 9. ಪಾಕಿಸ್ತಾನವು ಇತ್ತೀಚೆಗೆ ಯಾವ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಮಾರ್ಗದರ್ಶಿ ಬಹು ಉಡಾವಣಾ ರಾಕೆಟ್ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಹಾರಾಟ ಪರೀಕ್ಷೆ ನಡೆಸಿತು? ಪಾಕಿಸ್ತಾನ್ ರೀಸೆಂಟ್ಲಿ ಕಂಡಕ್ಟೆಡ್ ಸಕ್ಸಸ್ಫುಲ್ ಫ್ಲೈಟ್ ಟೆಸ್ಟ್ ಆಫ್ ವಿಚ್ ಇಂಡಿಜಿನಸ್ಲಿ ಡೆವಲಪ್ಡ್ ಗೈಡೆಡ್ ಮಿಸೈಲ್ ಲಾಂಚ್ ರಾಕೆಟ್ ಸಿಸ್ಟಮ್. ಸೊ ಪಾಕಿಸ್ತಾನದವರು ಒಂದು ಗೈಡೆಡ್ ಮಿಸೈಲ್ ರಾಕೆಟ್ ಲಾಂಚ್ ಸಿಸ್ಟಮ್ ಅನ್ನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿ ಅದನ್ನ ಪರೀಕ್ಷಾರ್ಥ ಪ್ರಯೋಗ ಮಾಡಿರ್ತಾರೆ. ಸೊ ಆ ಒಂದು ಲಾಂಚಿಂಗ್ ಸಿಸ್ಟಮ್ ನ ವ್ಯವಸ್ಥೆ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫತಾಹ್ 2 ಅಂತಕ್ಕಂಥದ್ದು ಈ ಒಂದು ಲಾಂಚಿಂಗ್ ಸಿಸ್ಟಮ್ ನ ಒಂದು ಹೆಸರಾಗಿರುತ್ತೆ. ಸೊ ಈ ಒಂದು ಲಾಂಚಿಂಗ್ ಸಿಸ್ಟಮ್ ನ ಪಾಕಿಸ್ತಾನದಲ್ಲಿ ಈಗ ಪರೀಕ್ಷಾರ್ಥ ಪ್ರಯೋಗ ಮಾಡಿರ್ತಾರೆ. ಸೊ ನಮ್ಮ ಎನಿಮಿ ಕಂಟ್ರಿ ಮತ್ತೆ ನಮ್ಮ ನೈಬರಿಂಗ್ ಕಂಟ್ರಿ ಆಗಿರೋದ್ರಿಂದ ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಪಾಕಿಸ್ತಾನ್ ಸೊ ಇಂಡಿಜಿನಸ್ಲಿ ಡೆವಲಪ್, ಸೊ ಇವರು ಸ್ಥಳೀಯವಾಗಿ ಇದನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ಇದನ್ನ ನಾವು ಗೈಡೆಡ್ ಮಲ್ಟಿ ಲಾಂಚ್ ರಾಕೆಟ್ ಸಿಸ್ಟಮ್ ಅಂತ ಕರಿತೇವೆ, ಅಂದ್ರೆ ಮಾರ್ಗದರ್ಶಿ ಬಹು ಉಡಾವಣಾ ರಾಕೆಟ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಅದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಟೈಟಲ್ ಏನು ಅಂದ್ರೆ ಫತಾಹ್ 2 ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದು ಯಾವ ಟಾರ್ಗೆಟ್ ಅನ್ನ ಅವರು ಗುರಿ ಮಾಡ್ತಾರೆ ಅದಕ್ಕೆ ಅಕ್ಯುರೇಟ್ ಆಗಿ ಅಥವಾ ವಿತ್ ಅಟ್ಮೋಸ್ಟ್ ಪ್ರಿಸಿಷನ್ ಆಗಿ ರೀಚ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಈಗ ಪರೀಕ್ಷೆ ಮಾಡಿರ್ತಾರೆ. ಸೊ ಈ ಒಂದು ಫತಾಹ್ ಎಕ್ವಿಪ್ಮೆಂಟ್ ನ ವಿಶೇಷತೆ ಏನು ಅಂದ್ರೆ ಸ್ಟೇಟ್ ಆಫ್ ದಿ ಆರ್ಟ್ ಅಂತ ಕರಿತೇವೆ, ಅಂದ್ರೆ ಎಲ್ಲ ಆಧುನಿಕ ತಂತ್ರಜ್ಞಾನಗಳನ್ನ ಹೊಂದಿರತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಅದಾದ್ಮೇಲೆ ಸೊಫಿಸ್ಟಿಕೇಟೆಡ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಹೊಂದಿರುತ್ತೆ, ಅಂದ್ರೆ ಅತ್ಯಾಧುನಿಕವಾಗಿರ್ತಕ್ಕಂಥ ನ್ಯಾವಿಗೇಷನ್ ವ್ಯವಸ್ಥೆಯನ್ನ ಹೊಂದಿರತಕ್ಕಂಥ ಒಂದು ಮಿಸೈಲ್ ಸಿಸ್ಟಮ್ ಅನ್ನ ಅಥವಾ ಲಾಂಚಿಂಗ್ ಸಿಸ್ಟಮ್ ಅನ್ನ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಇದು ಎಷ್ಟು ಕಿಲೋಮೀಟರ್ ವರೆಗೂ ರೀಚ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅಂದ್ರೆ 400 ಕಿಲೋಮೀಟರ್ಸ್ ವರೆಗೂ ರೀಚ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 10. ರೈಸ್ ವಿಶ್ವವಿದ್ಯಾನಿಲಯದ ಸಹಯೋಗಿ ಸಂಶೋಧಕ ತಂಡವು ಕ್ಯಾನ್ಸರ್ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಆವಿಷ್ಕಾರವನ್ನ ಮಾಡಿದೆ. ಸೊ ಈ ಆವಿಷ್ಕಾರದ ಪ್ರಮುಖ ವಿಧಾನ ಯಾವುದು? ಕೊಲಾಬರೇಟಿವ್ ರಿಸರ್ಚ್ ಟೀಮ್ ಫ್ರಮ್ ರೈಸ್ ಯೂನಿವರ್ಸಿಟಿ ಮೇಡ್ ಅ ಡಿಸ್ಕವರಿ ರಿಲೇಟೆಡ್ ಟು ಕ್ಯಾನ್ಸರ್ ಟ್ರೀಟ್ಮೆಂಟ್. ವಾಟ್ ಈಸ್ ದಿ ಕೀ ಮೆಥಡ್ ಐಡೆಂಟಿಫೈಡ್? ಸೊ ರೈಸ್ ಯೂನಿವರ್ಸಿಟಿ ಏನಿದೆ ಸೊ ಇವರು ಕ್ಯಾನ್ಸರ್ ಅನ್ನ ಟ್ರೀಟ್ ಮಾಡ್ತಕ್ಕಂಥ ಒಂದು ಹೊಸ ಇನ್ವೆನ್ಷನ್ ಅನ್ನ ಮಾಡಿದ್ದಾರೆ. ಆ ಇನ್ವೆನ್ಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಥವಾ ಯಾವ ರೀತಿಯ ಇನ್ವೆನ್ಷನ್ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಳಕಿನೊಂದಿಗೆ ಅಣುಗಳ ಕಂಪನಗಳನ್ನು ಬಳಸಿಕೊಳ್ಳುವುದು ಅಥವಾ ಹರ್ನೇಸಿಂಗ್ ಮಾಲಿಕ್ಯೂಲ್ಸ್ ವೈಬ್ರೇಷನ್ ವಿತ್ ಲೈಟ್. ಸೊ ಈ ಒಂದು ಇನ್ವೆನ್ಷನ್ ಏನಿದೆ ಸೊ ಇದು ನಮ್ಮ ದೇಹದಲ್ಲಿರ್ತಕ್ಕಂಥ ಕ್ಯಾನ್ಸರ್ ಕೋಶಗಳನ್ನು ಪತ್ತೆ ಹಚ್ಚಿ ಅದನ್ನ ಕಿಲ್ ಮಾಡುವುದರಲ್ಲಿ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಒಂದು ಪ್ರಯೋಗಗಳನ್ನ ಲ್ಯಾಬ್ ಅಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಈ ಒಂದು ಪ್ರಯೋಗಗಳನ್ನ ಮಾಡಿರ್ತಕ್ಕಂಥವರು ರೈಸ್ ಯೂನಿವರ್ಸಿಟಿ ಮತ್ತೆ ಅಸೋಸಿಯೇಟೆಡ್ ರಿಸರ್ಚ್ ಟೀಮ್ ಇಂದ ಮಾಡಿರ್ತಕ್ಕಂಥ ಒಂದು ಅನ್ವೇಷಣೆ ಆಗಿರುತ್ತೆ. ಸೊ ಈ ಒಂದು ಅನ್ವೇಷಣೆಯನ್ನು ಮಾಡಿರ್ತಕ್ಕಂಥವರು ಎಕ್ಸ್ಪರ್ಟ್ಸ್ ಫ್ರಮ್ ರೈಸ್ ಯೂನಿವರ್ಸಿಟಿ, ಟೆಕ್ಸಾಸ್ ಯೂನಿವರ್ಸಿಟಿ ಅಂಡ್ ಯೂನಿವರ್ಸಿಟಿ ಆಫ್ ಟೆಕ್ಸಾಸ್ ಅಂತ ನಾವೇನು ಹೇಳ್ತೇವೆ. ಸೊ ಇವರ ವತಿಯಿಂದ ಮಾಡಿರ್ತಕ್ಕಂಥ ಒಂದು ಅನ್ವೇಷಣೆ ಆಗಿರುತ್ತೆ. ಸೊ ಈ ಒಂದು ಅನ್ವೇಷಣೆಯನ್ನು ನಾವು ಇಂಟೆನ್ಸ್ ವೈಬ್ರೇಷನ್ ವೆನ್ ಎಕ್ಸ್ಪೋಸ್ ಟು ಲೈಟ್ ಸ್ಟಿಮ್ಯುಲೇಷನ್ ಅಂತ ಕರಿತೇವೆ. ಅಂದ್ರೆ ಆ ಒಂದು ವಸ್ತುಗಳನ್ನ ಏನು ಅವರು ಅನ್ವೇಷಣೆ ಮಾಡಿರ್ತಾರೆ ಆ ಮಾಲಿಕ್ಯೂಲ್ಗಳ ಮೇಲೆ ಲೈಟ್ ಬಿದ್ದಾಗ ಅದು ಎಕ್ಸ್ಟೆನ್ಸಿವ್ ಆಗಿ ವೈಬ್ರೇಟ್ ಆಗುತ್ತೆ. ಸೊ ಯಾವಾಗ ಅದು ಎಕ್ಸ್ಟೆನ್ಸಿವ್ ಆಗಿ ವೈಬ್ರೇಟ್ ಆಗುತ್ತೆ ಈ ಒಂದು ಕ್ಯಾನ್ಸರ್ ಸೆಲ್ಸ್ ಏನಿರುತ್ತೆ ಅದನ್ನ
ಕಿಲ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರೋದನ್ನ ಈಗ ಲ್ಯಾಬ್ರೇಟರಿ ಅನಿಮಲ್ಸ್ಗಳಲ್ಲಿ ಅವರು ಸಕ್ಸಸ್ಫುಲ್ ಆಗಿ ಐಡೆಂಟಿಫೈ ಮಾಡಿರ್ತಾರೆ. ಸೊ ಯಾವ ರೀತಿಯ ಕ್ಯಾನ್ಸರ್ ಸೆಲ್ಸ್ಗಳನ್ನು ಅವರು ಕ್ಯೂರ್ ಮಾಡಿದ್ದಾರೆ ಅಂದರೆ ಮೆಲನೋಮಾ ಅಂತ ಕರಿತೇವೆ. ಮೆಲನೋಮಾ ಅಂದರೆ ಮೆಲನಿನ್ ಅನ್ನೋದು ನಮ್ಮ ಸ್ಕಿನ್ ಅಲ್ಲಿ ಇರುತ್ತೆ. ಸೊ ನಮ್ಮ ಚರ್ಮದ ಕೋಶಗಳಲ್ಲಿರ್ತಕ್ಕಂಥ ಈ ರೀತಿಯ ಮೆಲನೋಮಾ ಸೆಲ್ಸ್ಗಳನ್ನು ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಮೈಸ್ ಅಥವಾ ಇಲಿ ರ್ಯಾಟ್ಗಳಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ ನಂತರ ಆ ರ್ಯಾಟ್ಗಳಲ್ಲಿ ಇರ್ತಕ್ಕಂಥ ಮೆಲನೋಮಾ ಸೆಲ್ಸ್ ಅಂತ ನಾವೇನು ಹೇಳ್ತೇವೆ ಅದು 99% ನಾಶವಾಗಿರುವುದು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಒಂದು ರೆವಲ್ಯೂಷನ್ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಇದು ಕಮರ್ಷಿಯಲಿ ಇನ್ನೂ ಹೆಚ್ಚಿನ ರಿಸರ್ಚ್ ಆಗಿ ಇದು ವಾಣಿಜ್ಯವಾಗಿ ಲಭ್ಯ ಆಗಲಿಕ್ಕೆ ಸಾಕಷ್ಟು ವರ್ಷಗಳನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸ್ನಿಪೆಟ್ಸ್. ಸೊ ಅಯೋಧ್ಯ ರೈಲ್ವೆ ಸ್ಟೇಷನ್ ಈಗ ಮರುನಾಮಕರಣ ಮಾಡಿದ್ದಾರೆ. ಏನಂತ ಮರುನಾಮಕರಣ ಮಾಡಿದ್ದಾರೆ ಅಂದ್ರೆ ಅಯೋಧ್ಯ ಧಾಮ್ ಅಂತ ಇದಕ್ಕೆ ಮರುನಾಮಕರಣ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಅಯೋಧ್ಯ ಏರ್ಪೋರ್ಟ್ ಅನ್ನು ಕೂಡ ಈಗ ರೀನೇಮ್ ಮಾಡಿದ್ದಾರೆ. ಸೊ ಏನಂತ ಮಾಡಿದ್ದಾರೆ ಅಂದ್ರೆ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಅಂತ ಮರುನಾಮಕರಣ ಮಾಡಿದ್ದಾರೆ. ಇವೆರಡು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 618. ವಾರಣಾಸಿ ವಿದ್ಯಾರ್ಥಿಗಳಿಗೆ ಗಣಿತದಲ್ಲಿ ಆನ್ಲೈನ್ ಬೆಂಬಲವನ್ನು ನೀಡುವ ಉದ್ದೇಶದಿಂದ ವಿದ್ಯಾಶಕ್ತಿ ಯೋಜನೆಯನ್ನು ಭಾರತದ ಯಾವ IIT ಪ್ರಾರಂಭಿಸಿದೆ? ಆಪ್ಷನ್ಸ್ ದೆಹಲಿ, ಬಾಂಬೆ, ಖರಗ್ಪುರ್ ಮತ್ತೆ ಮದ್ರಾಸ್ ನಿಮ್ಮ ಆಪ್ಷನ್ಸ್ ಆಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ಕಾಕ್ರಾಪುರ್ ಪರಮಾಣು ವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ಜಾರ್ಖಂಡ್, ಗುಜರಾತ್, ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ಮುಂದಿನ ವರ್ಷ ನಾಳಿನ ಪ್ರಚಲಿತ ಘಟನೆಗಳೊಂದಿಗೆ ಸೊ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.